ಪವಿತ್ರಾತ್ಮನೇ ಪ್ರಕಾಶಿಸುವೆ. Come on, ಹೇಳ್ರಿ, ಪ್ರಕಾಶಿಸುವೆ. ಬೈ ಫೇತ್ ಅಲ್ಲಿ ಹೇಳ್ರಿ. ಜೀವಕರವಾದ ಹೊಳೆಗಳು ಹರಿಯುವುದು. ಜೀವಕರವಾದ ಹೊಳೆಗಳು ಹರಿಯುವುದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿ, ಕರ್ತನ ಕೃಪೆಯನ್ನು ಮೆಡಿಟೇಟ್ ಮಾಡಿದವರಾಗಿ, ಕರ್ತನ ಕೃಪೆಯನ್ನು ಧ್ಯಾನ ಮಾಡಿದವರಾಗಿ, ಪುನಃ ಪುನಃ ಆಲೋಚಿಸಿದವರಾಗಿ, ನೆನಪಿಗೆ ತಂದುಕೊಂಡವರಾಗಿ. ರೈಟ್? ಕರ್ತನ ಕೃಪೆಯನ್ನು ಕೀರ್ತನೆಗಳಿಂದಲೂ, ಸಂಗೀತಗಳಿಂದಲೂ, ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಏನು ಮಾಡ್ರಿ? ಓದಿರಿ ಆ ವಚನವನ್ನು. 3 chapter 16-17 ಕೊಲೋಷನ್. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ, ಬುದ್ಧಿ ಹೇಳಿಕೊಳ್ಳ್ರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ, ಸಂಗೀತಗಳಿಂದಲೂ, ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಏನು ಮಾಡ್ರಿ? ಎಲ್ಲಿ ಗಾನ ಮಾಡಬೇಕು? ಇನ್ ಯೋರ್ ಸ್ಪಿರಿಟ್. ಹೃದಯದಲ್ಲಿ. ಹೇಳ್ರಿ, ಹೃದಯದಲ್ಲಿ. ಕಮನ್ ಹೇಳ್ರಿ, ಹೃದಯದಲ್ಲಿ. ತಲೆಯಲ್ಲಿ ಅಲ್ಲ. ರೈಟ್? ಎಲ್ಲಿ ಗಾನ ಮಾಡಬೇಕು? ನೀವು ಆರಾಧನೆ ಮಾಡುವಾಗ ನಿಮ್ಮ ಹೃದಯ ಅಂದರೆ ಆತ್ಮಿಕ ಮನುಷ್ಯ ಅವನು ಹೇಳಬೇಕು, ಅವನನ್ನು ಮಲಗಿಸುವುದಲ್ಲ. ಮಕ್ಕಳನ್ನು ಮಲಗಿಸ್ಲಿಕ್ಕೆ ಏನು ಮಾಡ್ತಾರೆ? ಜೋ ಹಾಡ್ತಾರೆ, ನನ್ನ ಏನೋ ಹಾಡ್ತಾರೆ. ರೈಟ್? ಆಗ ಮಗುವಿಗೆ ಒಳ್ಳೆ ನಿದ್ರೆ ಬರ್ತದೆ. ಸಭೆಯಲ್ಲಿ ಬರುವುದು ನಿಮಗೆ ಲಾಲಿ ಹಾಡಲಿಕ್ಕೆ ಅಲ್ಲ, ನಿದ್ರೆ ಮಾಡಲಿಕ್ಕೆ, ನೀವು ಆತ್ಮದಲ್ಲಿ ಏಳಲಿಕ್ಕೆ. ರೈಟ್? ಸಭೆ ಒಂದು ಸ್ಥಳವಾಗಿದೆ. ಏನಂತ ಹೇಳಿದರೆ, ನೀವು ಆತ್ಮದಲ್ಲಿ ಏಳುವಂಥ ಸ್ಥಳ, ನೀವು ಮಲಗುವಂಥ ಸ್ಥಳ ಅಲ್ಲ. ಹಲೋ, ಇದ್ದೀರಾ ಇಲ್ಲಿ? ಓಕೆ, ನೀವು ಹೇಳಬೇಕು ಸ್ಪಿರಿಚುಲಿ. ಕರ್ತನ ಕೃಪೆಯನ್ನು ನೆನೆಸಿಕೊಂಡರೆ ಮಾತ್ರ ನಿಮ್ಮ ಒಳಗಿಂದ ಕೀರ್ತನೆಗಳು ಎಲ್ಲಿಂದ ಹುಟ್ಟುತ್ತವೆ? ನೂತನ ಕೀರ್ತನೆಗಳು ಒಳಗಿಂದ ಹುಟ್ಟುತ್ತವೆ, ಸಂಗೀತಗಳು ಹುಟ್ಟುತ್ತವೆ. ನೆಕ್ಸ್ಟ್, ಆತ್ಮ ಸಂಬಂಧವಾದ ಹಾಡುಗಳು, ಶರೀರ ಸಂಬಂಧ, ಫಿಲ್ಮ್ ಸಾಂಗ್ ಅಲ್ಲ. ಆತ್ಮ ಸಂಬಂಧವಾದ ಹಾಡುಗಳೇ ಬೇರೆ, ಶರೀರ ಸಂಬಂಧವಾದ ಹಾಡುಗಳೇ ಬೇರೆ. ಆತ್ಮ ಸಂಬಂಧವಾದ ಹಾಡುಗಳು ಒಳಗಿಂದ ಬರಬೇಕಾದ್ರೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ವಾಸಿಸಬೇಕು, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರಬೇಕು, ಕ್ರಿಸ್ತನ ಉಪದೇಶವನ್ನು ಕೇಳಬೇಕು, ಕ್ರಿಸ್ತನ ಉಪದೇಶವನ್ನು ಕೇಳಿ ಮೆಡಿಟೇಟ್ ಮಾಡಬೇಕು. ಕ್ರಿಸ್ತನ ಉಪದೇಶ ಅದು ಕೃಪೆ, ದ ಗ್ರೇಸ್. ಕ್ರಿಸ್ತನ ಉಪದೇಶವನ್ನು ಬಿಟ್ಟು ಯಾವ ಉಪದೇಶ ಮಾಡಿದರೂ ಅದು ಶರೀರ ಸಂಬಂಧವಾದದ್ದು. ರೈಟ್? ಕ್ರಿಸ್ತನನ್ನು ಬಿಟ್ಟು ನಾನು ಎಷ್ಟೇ ಪ್ರೀಚ್ ಮಾಡಿದ್ರು, ನಾನು ಅಬ್ರಾಮನನ್ನು ಪ್ರಾರಂಭ ಮಾಡಿ ಅಬ್ರಾಮನನ್ನು ಮುಗಿಸಿದರೆ, ನಾನು ಮೋಶೆಯಿಂದ ಪ್ರಾರಂಭ ಮಾಡಿ ಮೋಶೆಯಿಂದ ಮುಗಿಸಿದರೆ ಅದು ಕ್ರಿಸ್ತನ ಉಪದೇಶ ಆಗುವುದಿಲ್ಲ. ಎನಿ ಓಲ್ಡ್ ಟೆಸ್ಟಮೆಂಟ್ ಮಸ್ಟ್ ಸಿ, ನಾವು ನೋಡಲೇಬೇಕು ಅದು ಕ್ರಿಸ್ತನ ಬೆಳಕಿನಲ್ಲಿ. ರೈಟ್? ಸೆಕೆಂಡ್ ಯೋಹಾನ ಪತ್ರಿಕೆ, ಸೆಕೆಂಡ್ ಲೆಟರ್ ಆಫ್ ಜಾನ್ 1 chapter 9 verse. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಏನು ಹೇಳ್ತದೆ? ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ನೋ ಫೆಲೋಶಿಪ್, ನೋ ರಿಲೇಶನ್ಶಿಪ್.
ನೀನು ವಿದೌಟ್ ಕ್ರೈಸ್ಟ್ ಎಷ್ಟು ನೀನು ಜೆಹೋವ ಜೆಹೋವ ಅಂತ ಹೇಳಿದರೂ ಏನು ಪ್ರಯೋಜನ ಇಲ್ಲ. ರೈಟ್? ಎಷ್ಟು ದೇವರೇ ದೇವರೇ ಅಂತ ಹೇಳಿದರೆ ಇಲ್ಲ. ಯು ಮಸ್ಟ್ ಬಿಲೀವ್ ಕ್ರೈಸ್ಟ್. ಕ್ರಿಸ್ತನು ಏನು ಕ್ರೂಜೆಯಲ್ಲಿ ಮಾಡಿದ್ದ, ಕ್ರಿಸ್ತನು ಯಾಕೆ ಕ್ರೂಜೆಯಲ್ಲಿ ರಕ್ತ ಸುರಿಸಿದ, ಯಾರಿಗೋಸ್ಕರ ಸತ್ತ, ಯಾರಿಗೋಸ್ಕರ ಹೂಣಲ್ಪಟ್ಟ, ಯಾರಿಗೋಸ್ಕರ ಪುನರುತ್ಥಾನಾದ, ನನಗೋಸ್ಕರ, ನನ್ನನ್ನು ದೇವರ ಸನ್ನಿಧಾನಕ್ಕೆ ಸೇರುವುದಕ್ಕೋಸ್ಕರ, ದೇವರ ಅನ್ಯೋನ್ಯತೆಗೆ ಸೇರಿಸೋದಕ್ಕೋಸ್ಕರ ಆತನು ಸತ್ತ. ದಟ್ ಈಸ್ ಇಟರ್ನಲ್ ಲೈಫ್. ಅದು ನಿತ್ಯ ಜೀವ. ಹಿ ಈಸ್ ದ ಇಟರ್ನಲ್ ಲೈಫ್. ಯಾರು ನಿತ್ಯ ಜೀವ? ಯೇಸುವೇ ನಿತ್ಯ ಜೀವ. ನಾನೇ ಪುನರುತ್ಥಾನವು, ನಾನೇ ಜೀವವಾಗಿದ್ದೇನೆ. ಯೇಸು ಹೇಳಿದ ನಾನೇ ನಿತ್ಯ ಜೀವ. ಇಫ್ ಯು ಹ್ಯಾವ್ ಎ ಕ್ರೈಸ್ಟ್ ಯು ಹ್ಯಾವ್ ಇಟರ್ನಲ್ ಲೈಫ್. ನಿಮ್ಮಲ್ಲಿ ಕ್ರಿಸ್ತನಿದ್ದಾನೋ ನಿಮ್ಮಲ್ಲಿ ನಿತ್ಯ ಜೀವ ಇದೆ. ಡೌಟ್ ಮಾಡಬೇಕಾಗಿಲ್ಲ. ಕ್ರಿಸ್ತನ್ ಇಲ್ಲ ಅಂತ ಹೇಳಿದ್ರೆ ನೀವು ಅಯೋಗ್ಯರು ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ಅಂದರೆ ಪ್ರೀಚಿಂಗಲ್ಲಿ, ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಹೇಳ್ರಿ ಅನ್ಯೋನ್ಯತೆ. ಫೆಲೋಶಿಪ್. ಕಮಾನ್ ಹೇಳ್ರಿ ಫೆಲೋಶಿಪ್. ಹೇಳ್ರಿ ಫೆಲೋಶಿಪ್. ಇವತ್ತು ಅನೇಕ ಡಾಕ್ಟ್ರಿನ್ಗಳು ಬರಬಹುದು, ಅನೇಕ ಡಾಕ್ಟ್ರಿನ್ಗಳು ಬರಬಹುದು. ಬಟ್ ಏನೇ ನಾವು ಪ್ರೀಚ್ ಮಾಡಿದ್ರು ಕ್ರಿಸ್ತನು ಪ್ರಕಟಿಸಲ್ಪಡಬೇಕು. ಕ್ರಿಸ್ತನ ನಾಮವು ಎತ್ತಲ್ಪಡಬೇಕು. ಯೇಸುವಿನ ನಾಮವು ಎತ್ತಲ್ಪಡಬೇಕು. ಮಿರಕಲ್ಗಳು ಆಗುತ್ತವೆ ಕ್ರಿಸ್ತನ ಕಡೆಗೆ ನಡೆಸಲಿಕ್ಕೆ. ಅದ್ಭುತಗಳು ಆಡುತ್ತವೆ ನಿಮ್ಮನ್ನು ಕ್ರಿಸ್ತನ ಕಡೆಗೆ ನಡೆಸಲಿಕ್ಕೆ. ಯೇಸು ಸ್ವಾಮಿ ಪೇತ್ರನ ದೋಣಿಯ ಬಳಿಗೆ ಹೋದ. ರೈಟ್? ಪೇತ್ರನ ದೋಣಿಯನ್ನು ಬಿಟ್ಟುಕೊಟ್ಟ, ಉಪದೇಶ ಪ್ರೀಚ್ ಮಾಡಿದ ಇಮ್ಮಿಡಿಯೇಟ್ಲಿ ಬಲೆಯನ್ನು ಆಳಕ್ಕೆ ಹಾಕು ಅಂತ ಹೇಳಿದ. ಆಳಕ್ಕೆ ಹಾಕಿದಾಗ, ಸ್ವಾಮಿ ರಾತ್ರಿಯೆಲ್ಲ ನಾವು ಪ್ರಯಾಸ ಪಟ್ಟಿದ್ದೇವೆ, ಹೋಲ್ ನೈಟ್ ಪ್ರಯಾಸ ಪಟ್ಟಿದ್ದೇವೆ, ನಿನ್ನ ಮಾತಿನ ಮೇಲೆ ನಾವು ಬಲೆಯನ್ನು ಹಾಕುತ್ತೇವೆ. ಆತ ನಂಬಿಕೆಯನ್ನು ಯೂಸ್ ಮಾಡಿದ. ಬಲೆ ಹಾಕಿದ್ರು, ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಬಲೆ ಹರಿಯುವಷ್ಟು ಮೀನುಗಳು ಸಿಕ್ಕಿದವು. ಬೇರೆ ದೋಣಿಯವರನ್ನು ಕರೆದರು. ಇಮ್ಮಿಡಿಯೇಟ್ಲಿ ಪೇತ್ರ ಒಪ್ಪಿಕೊಂಡ, ನಾನು ಪಾಪಾತ್ಮ. ಓದಿದ್ದೀರಿ? ಇಮ್ಮಿಡಿಯೇಟ್ಲಿ ಅಂತ ರಿಪೆಂಟ್ ಆದ. ಅವನು ಅದ್ಭುತ ನೋಡಿ ರಿಪೆಂಟ್ ಆದದ್ದು. ರೈಟ್? ಅಲ್ಲಿ ಯೇಸು ಬಂದು ಹೋಗಿ ನಿನಗೆ ನಿತ್ಯ ಜೀವ ಕೊಡ್ತೇನೆ ಅಂತ ಹೇಳಿದ್ರೆ ಇವಾಗ ಅಂತ ಹೇಳ್ತಾನೆ. ಈ ವ್ಯಕ್ತಿ ಡಿಫರೆಂಟ್. ಯೇಸು ಪ್ರಾಕ್ಟಿಕಲ್ ತೋರಿಸಿದ. ನಾವು ನೋಡ್ತೇವೆ, ಓದಿರಿ ಬೇಕಾದರೆ 5ನೇ ಅಧ್ಯಾಯ 6ನೇ ವಚನ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗ್ತಿದ್ದವು. ನೆಕ್ಸ್ಟ್, ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವಾಗೆ ಆದವು. ನೆಕ್ಸ್ಟ್, ಸೀಮೋನ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕಂದು. ಒಬ್ಬ ವ್ಯಕ್ತಿ ಪಾಪಿ ಅಂತ ಒಪ್ಪಿಕೊಳ್ಳುವಂಥದ್ದು ಥ್ರೂ ದ ಕನ್ವಿಕ್ಷನ್ ಆಫ್ ದ ಹೋಲಿ ಸ್ಪಿರಿಟ್. ಯೇಸು ಪಾಪಿಗಳಿಗೆ ನಿತ್ಯ ಜೀವ ಕೊಡಲಿಕ್ಕೆ ಬಂದದ್ದು. ಯೇಸು ಹೇಳಿದ, ನಾನು ನೀತಿವಂತರಿಗೋಸ್ಕರ ಬರಲಿಲ್ಲ, ನಾನು ಅಹಂಕಾರಿಗಳಿಗೋಸ್ಕರ ಬರಲಿಲ್ಲ, ನಾನು ಪಾಪಿಗಳಿಗೋಸ್ಕರ ಬಂದಿದ್ದೇನೆ. ರೈಟ್? ಪಾಪಿಗಳಿಗೋಸ್ಕರ. ಫರಿಸಾಯರು ಕೇಳಿದರು, ನಾವೇನು ನಾನು ಯೇಸು ನೆಕ್ಸ್ಟ್ ಹೇಳಿದ, ನಾನು ಕುರುಡರಿಗೆ ಕಣ್ಣು ಕೊಡಲಿಕ್ಕೆ ಬಂದಿದ್ದೇನೆ, ಕಣ್ಣಿದ್ದವರನ್ನು ಕುರುಡರನ್ನಾಗಿ ಮಾಡಲಿಕ್ಕೆ ಬಂದಿದ್ದೇನೆ. ಫರಿಸಾಯರು ಕೇಳಿದ್ರು, ನಾವೇನು ಕುರುಡರು? ನೀವು ಕುರುಡರಾಗಿದ್ದರೆ ಒಳ್ಳೇದಿತ್ತು, ನಮಗೆ ಕಾಣ್ತದೆ ಅಂತ ಹೇಳ್ತೀರಲ್ಲ, ನಮಗೆಲ್ಲ ಗೊತ್ತಿದೆ. ಫರಿಸಾಯರ ಲೆಕ್ಕದಲ್ಲಿ ಯೇಸು ಸ್ವಾಮಿ ದುರ್ಬೋಧಕ. ಜನರನ್ನು ತಪ್ಪಾದ ಮಾರ್ಗಕ್ಕೆ ಎಳೀತಾ ಇದ್ದ. ರೈಟ್? ನಮಗೆ ಕಾಣ್ತದೆ ಅಂತ ಹೇಳ್ತೀರಲ್ಲ, ನೀವಿನ್ನೂ ನಿಮ್ಮ ಪಾಪದಲ್ಲಿದ್ದೀರಿ. ಒಬ್ಬ ವ್ಯಕ್ತಿ ತಾನು ಪಾಪಿ ಅಂತ ಒಪ್ಪಬೇಕು. ತಾನು ಪಾಪಿ ಅಂತ ಒಪ್ಪುವಂತೆ ಮಾಡುವಂಥದ್ದು ಪವಿತ್ರಾತ್ಮನ ಕನ್ವಿಕ್ಷನ್. ಪಾಪಿಗೆ ಒಂದು ಸೊಲ್ಯೂಷನ್ ಇದೆ. ಹಿಸ್ ನೇಮ್ ಇಸ್ ಜೀಸಸ್.
ಹಲ್ಲೆಲೂಯ. ಪ್ರತಿಯೊಬ್ಬ ವ್ಯಕ್ತಿ ತಾನು ಪಾಪಿ ಅಂತ ಒಪ್ಪಿಕೊಂಡರೆ ಅವನಿಗೊಂದು ಸೊಲ್ಯೂಷನ್ ಇದೆ. ಏನು? ಏಸು. ಏಸು. ಮುಂದೆ ಓದಿ, ಅಲ್ಲಿ ಮುಂದೆ ಓದಿ. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ನೆಕ್ಸ್ಟ್, ಸೀಮೋನನ ಪಾಲುಗಾರರಾಗಿದ್ದಂಥ ಜೆಬೆದೆಯನ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಇವತ್ತಿನಿಂದ ನಿನ್ನ ಕಾಲ್ ಚೇಂಜ್. ನೀನು ಯಾರನ್ನು ಹಿಡಿತೀರಿ? ಇನ್ನು ಒಬ್ಬೊಬ್ಬರನ್ನ ಹಿಡಿಯುತ್ತೀನಿ. ಕಮಾನ್, ಪಕ್ಕದವ್ರಿಗೆ, ನೀವು ಒಬ್ಬೊಬ್ಬರನ್ನ ಹಿಡಿತೀರಿ. ದೇವರು ನಿಮ್ಮನ್ನು ಕರೆದಿದ್ದಾನೆ, ನೇಮಿಸಿದ್ದಾನೆ. ಮನುಷ್ಯರನ್ನು ಹಿಡಿಯುವ ಬೆಸ್ತರು ನೀವು ಆಗಿದ್ದೀರಿ. ಹಲ್ಲೆಲೂಯಾ. ಆಳಕ್ಕೆ ಹೋದಾಗ ಮೀನುಗಳು ರಾಶಿ ರಾಶಿಯಾಗಿ ಬರ್ತವೆ, ಸಿಗ್ತವೆ. ಮೀನುಗಳು ಬೇರೆ ಏನಲ್ಲ, ಸೋಲ್ಸ್. ಆತ್ಮಗಳು ದೇವರ ರಾಜ್ಯಕ್ಕೆ ಒಂದು ಸಭೆ ತುಂಬಿ ಇನ್ನೊಂದು ದೋಣಿ ತುಂಬಲಿಕ್ಕೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಹಲೋ. ನಿಮ್ಗೇನಾದರೂ ವಿಷನ್ ಕಂಡರೆ, ಮೀನದ್ದು ಕಂಡ್ರೆ, ಅದರ ಅರ್ಥ ದೇವರು ನಿಮ್ಮನ್ನು ಸುವಾರ್ಥಿಕನಾಗಿ ಯೂಸ್ ಮಾಡ್ತಾರಂತ. ಅನೇಕ ಜನ ರಕ್ಷಣೆಗೆ ತರಲಿಕ್ಕೆ ನೀನು, ಫಾಸ್ಟ್ ನಾನು ಫುಲ್ಲು ಮೀನುಗಳನ್ನು ನೋಡ್ತಾ ಇದ್ದೇನೆ ಡ್ರೀಮಲ್ಲಿ. ದೊಡ್ಡ ಮೀನು, ಚಿಕ್ಕ ಮೀನು, ಯಾವ ಮೀನುಗಳಾಗಲಿ, ರೈಟ್, ಇಟ್ ರಿಪ್ರೆಸೆಂಟ್ ಸೋಲ್ಸ್. ಕೆಲವರು ಅನ್ನಿಸ್ತಾರೆ ಮಾರ್ಕೆಟಿಗೆ ಹೋಗಿ ತರುವ ಮೀನೇ ಅಂತ. ಅಂಜಲ್, ಬಂಗಡೆ. ಡ್ರೀಮ್ಗಳನ್ನು ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾತಾಡೋದು ವಿಷನ್. ಓಕೆ, ಒಂದು ವೇಳೆ ಡ್ರೀಮ್ ಹೊಸ ಒಡಂಬಡಿಕೆಯಲ್ಲಿ ನಾವು ಯಾರು ಕೂಡ ಡ್ರೀಮಲ್ಲಿ ಮಾತಾಡಿದ್ದ ಉದಾಹರಣೆ ಇಲ್ಲ ಯಾರಿಗೂ. ಇದೆಯಾ? ಹೊಸ ಒಡಂಬಡಿಕೆ ಅಂತ ಹೇಳಿದರೆ ಯೇಸು ಸ್ವಾಮಿ ಪುನರುತ್ಥಾನದ ನಂತರ ಪತ್ರಿಕೆಯಲ್ಲಿ. ಬಟ್ ಒಂದು ವೇಳೆ ಡ್ರೀಮ್ ಬಂದರೆ ಅದು ರೈಟ್ ಆಗಿದ್ದರೆ ತೆಗೆದುಕೊಳ್ಳಿ, ರಾಂಗ್ ಇದ್ದರೆ ಅದನ್ನು ರಿಜೆಕ್ಟ್ ಮಾಡಿಬಿಡಿ. ಫಸ್ಟ್ ನನಗೆ ಡ್ರೀಮ್ ಅರ್ಥ ಆಗುವುದಿಲ್ಲ, ರಿಜೆಕ್ಟ್ ಮಾಡಿಬಿಡಿ, ಮುಗಿಯಿತು. ಜಾಸ್ತಿ ಅದರ ಬಗ್ಗೆ ಟೆನ್ಷನ್ ಮಾಡಬೇಡಿ. ರೈಟ್? ಇಡೀ ದಿನ ಅದರ ಬಗ್ಗೆ ಕೊರಗಬೇಡಿ. ಒಂದು ಡ್ರೀಮ್ ಬಿತ್ತು, ಗೊತ್ತಿಲ್ಲ ಯಾರಿಗೆ ಬಿದ್ದಿದಂತೆ ಇವತ್ತು, ಬಟ್ ಬಿತ್ತು, ಭಯ ಪಡಬೇಡ್ರಿ. ನಿಮ್ಗೆ ಅರ್ಥ ಆದರೆ, ಒಳ್ಳೇದಾದರೆ ಬಿಗಿಯಾಗಿ ಹಿಡಿಯಿರಿ. ಅರ್ಥ ಆಗದಿದ್ದರೆ ರಿಜೆಕ್ಟ್ ಮಾಡಿ, ಮುಗಿಯಿತು. ಒಬ್ಬ ದೇವ ಸೇವಕನಿಗೆ ಡ್ರೀಮ್ ಬಿತ್ತು, ಅವನ ಗಾಡಿಯನ್ನು ಯಾರೋ ಕದ್ದುಕೊಂಡು ಹೋಗುವಂಥದ್ದು. ಬೆಳಿಗ್ಗೆ ಹೇಳುವಾಗ ಗಾಡಿ ಅಲ್ಲೇ ಉಂಟು, ಗಾಡಿ ಅಲ್ಲೇ ಉಂಟು. ಅದರರ್ಥ ಗಾಡಿ ಹೋಗಿದೆ ಅಂತ ಅರ್ಥ ಅಲ್ಲ. ದೇವರು ಮೊದಲೇ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಗಾಡಿಗೆ ಲಾಕ್ ಹಾಕು ಅಂತ. ಅವನಷ್ಟವರಿಗೆ ಲಾಕ್ ಆಗ್ತಿರ್ಲಿಲ್ಲ ಗಾಡಿಗೆ. ಕೆಲವರು ಗಾಡಿಯಲ್ಲಿ ಲಾಕ್ ಬಿಟ್ಟು ಬರುವುದು, ಕೀ ಬಿಟ್ಟು ಬರುವುದು, ಸಾರಿ, ಕೆಲವರು ಲಾಕ್ ಮಾಡುವುದಿಲ್ಲ. ನಮಗೆ ದೇವರು ವಿಸ್ಡಮ್ ಕೊಟ್ಟಿದ್ದಾನೆ, ರೈಟ್? ನಮಗೆ ವಿಸ್ಡಮ್ ಕೊಟ್ಟಿದ್ದಾನೆ. ಎಲ್ಲಿ ಕೂಡ ಪೇಟೆಯಲ್ಲಿ, ಸಿಟಿಯಲ್ಲಿ ಹೋಗಿ ಗಾಡಿಯ ಕೀ ಬಿಟ್ಟು ಹೋಗಬೇಡ್ರಿ. ಇದರಲ್ಲಿ ಎಚ್ಚರಿಕೆಯಾಗಿ ಮಾತಾಡಿರ್ಬೋದು ಈ ವೀಕಲ್ಲಿ ನಿಮಗೆ, ರೈಟ್? ಕೀ ಬಿಟ್ಟು ಹೋಗಬೇಡಿ, ಲಾಕ್ ಹಾಕಿ ಕೀಯನ್ನು ಕಿಸೆಯಲ್ಲಿ ಹಾಕಿ, ರೈಟ್? ಅದರಿಂದ ಡ್ರೀಮನ್ನು ರೈಟ್ ಇಂಟರ್ಪ್ರೆಟ್ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಅಡಿಪುಣದಾನೆ ಹೋಗೋದಿಲ್ಲ. ಮತ್ತು ದೇವದೂತರು ಯಾಕೆ ನಿಮಗೋಸ್ಕರ ಇರುವುದು? ಅವ್ರ ಕೆಲಸ ಇಲ್ವಾ? ಅವ್ರು ಇರುವುದೇ ನಿಮಗೆ ಕೆಲಸಕ್ಕೋಸ್ಕರ, ನಿಮ್ಮ ಸೇವೆಗೋಸ್ಕರ. ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ, ರೈಟ್? ಬಟ್ ನಮಗೆ ದೇವರು ವಿಸ್ಡಮ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ವಿಸ್ಡಮ್ ಕೊಟ್ಟಿದ್ದಾನೆ.
ಸರ್ಪಗಳಂತೆ ಚತುರರಾಗಿರಿ, ಪಾರಿವಾಳದಂತೆ ನಿಷ್ಕಪಟಿಯಾಗಿರಿ. ಸರ್ಪ ಬಹಳ ಚತುರ, ಪ್ರಾಣಿಗಳಲ್ಲಿ ಅದು ಬಹಳ ಯುಕ್ತಿ ಉಳ್ಳದ್ದು ಅಂತ ಬೈಬಲ್ ಹೇಳ್ತದೆ. 3ನೇ ಅಧ್ಯಾಯದಲ್ಲಿ ಜನಸಿಸ್ ಗ್ರಂಥದಲ್ಲಿ ಅದು ಬಹಳ ಬುದ್ಧಿವಂತ, ಚುರುಕು. ಅದಕ್ಕೆ ಯೇಸು ಸ್ವಾಮಿ ಅದನ್ನು ಯೂಸ್ ಮಾಡ್ತಾರೆ. ಸರ್ಪಗಳಂತೆ ಚತುರರಾಗಿರಿ, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಿ. ಇದೇ 3ನೇ ಅಧ್ಯಾಯ ಓದಿ, ಜನಸಿಸ್, ಆದಿಕಾಂಡ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಇಂಗ್ಲಿಷ್ನಲ್ಲಿ ಹೇಳ್ತದೆ, ಓದಿ, ಓದುವವರು ಓದಿ. ಮೋರ್ ಕನ್ನಿಂಗ್ ದೆನ್ ಎನಿ ಬೀಸ್ಟ್ ಆಫ್ ದ ಫೀಲ್ಡ್. ಕನ್ನಡದಲ್ಲಿ ಯುಕ್ತಿ ಉಳ್ಳದ್ದು ಅಂದರೆ ಅದಕ್ಕೆ ಗೊತ್ತುಂಟು. ಹಲೋ, ಈ ಲೋಕದಲ್ಲಿ ಕೆಲವು ಬುದ್ಧಿವಂತ ವ್ಯಕ್ತಿಗಳಿದ್ದಾರೆ. ಅವರನ್ನು ದೇವರು ತನ್ನ ರಾಜ್ಯಕ್ಕೆ ಯೂಸ್ ಮಾಡಲಿಕ್ಕೆ ಬಯಸ್ತಾನೆ. ಒಂದು ವೇಳೆ ಅವರು ಸೀರಿಯಸ್ ಇಲ್ಲ ಅಂತ ಹೇಳಿದರೆ ಅವನು ಯೂಸ್ ಮಾಡ್ತಾನೆ ಅವರನ್ನು. ಅವನಿಗೆ ಸಹ ಬಡ್ಡಿ ಜನ ಬೇಡ. ಹಲೋ, ಕೇಳ್ತಾ ಇದ್ದೀರಾ? ಅವನಿಗೆ ಸಹ ಬುದ್ಧಿವಂತರೇ ಬೇಕು. ಬುದ್ಧಿವಂತರನ್ನು ಇನ್ನೂ ಎಷ್ಟರ ಬುದ್ಧಿಯಲ್ಲಿ ನಡೆಸಲಿಕ್ಕೆ. ಅದಕ್ಕೆ ಯೇಸು ಆರಿಸುವಾಗ ಬುದ್ಧಿವಂತರನ್ನು ಆರಿಸಲಿಲ್ಲ. ಯೇಸು ಆರಿಸಿದ ಯಾರನ್ನು? ಓದಿರಿ, ಯೇಸು ಯಾರನ್ನು ಆರಿಸಿದಾನಂತ ಓದಿ. 1ನೇ ಅಧ್ಯಾಯ 28ನೇ ವಚನ, ಕೊರಿಂಥ್ಯರಿಗೆ ಬರೆದ ಪತ್ರಿಕೆ, ಕೊರಿಂಥಿಯನ್ 1:28 ಓದಿ. ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾನು ಅಷ್ಟು ಬುದ್ಧಿವಂತ, ನಾನು ಅಷ್ಟು ಎಜುಕೇಟೆಡ್, ನಾನು ಅಷ್ಟು ಶಾರ್ಪ್. ಮೊದಲು ನಾನು ಎಷ್ಟು ಶಾರ್ಪ್ ಗೊತ್ತ? ನೋ. ಬುದ್ಧಿವಂತರೆಲ್ಲ ಅವನಿಗೆ ಬೇಕು. ದೇವರಿಗೆ ಗಣನೆಗೆ ಬಾರದವನು, ಅಸಡ್ಡೆಯಾದವರು, ಕುಲಹೀನರು, ಅಂದರೆ ಲೋಕದಲ್ಲಿ ರೆಕಗ್ನೈಸೇ ಇಲ್ಲ, ವೇಸ್ಟ್ ಬಾಡಿ. ಕೆಲವರು ಅನಿಸ್ಬೋದು, ಅವರನ್ನೇ ಅನಿಸ್ಬೋದು, ನಾನು ಸಿಪ್ಪೆ ತೆಗೆದು ಬಿಸಾಡಿದ ಚೋಳಿ ಅಂತ. ಚೋಳಿಯ ಅನಿಸ್ಬೋದು. ಯೇಸು ಹೇಳ್ತಾನೆ, ನಿನ್ನಂಥವ್ರು ನನಗೆ ಬೇಕು, ನಿನ್ನಂಥವರಿಗೋಸ್ಕರ ನಾನು ಬಂದಿದ್ದೇನೆ. ಫಸ್ಟ್ ನಾನು ಗಣನೆಗೆ ಬಾರದವನು ಸಭೆಯಲ್ಲಿ. ಯೇಸು ಹೇಳ್ತಾನೆ, ಯಾರು ಹೇಳಿದ್ದು ನಿನಗೆ ಸುಳ್ಳು? ಆ ಕಳ್ಳನ ಸುಳ್ಳು ಇಟ್ಕೊಂಡು ಹಿಂದೆ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಮೂಲೆಗೆ ಹೋಗ್ತಾ ಇದೆಯಾ? ನಾನು ಗಣನೆಗೆ ಬಾರದವನು. ಪೂರ ಪಾಸ್ಟೆ ಮರಡೆ ಬತ್ತಿನಗಳು ಪೂರ ಎದುರು ಬಂದುಲ್ಲೇರು, ಸ್ಟೇಜ್ ಉಡುಲ್ಲೇರು, ಎಂಕಲಲ್ಲಿ ಏರು ಗಣನೆ ಮಾಡ್ಬೋದು. ಅರ್ಥ ಆಯ್ತಾ? ನಮ್ಮನ್ನು ಯಾರು ಸಭೆಯಲ್ಲಿ ಗಣನೆಗೆ ತರುವುದಿಲ್ಲ. ಯೇಸು ಹೇಳ್ತಾನೆ, ನೀನು ಗಣನೆಗೆ ಬಾರದಿದ್ದರೆ ನೀನು ನನಗೆ ಬೇಕು. ನೀನು ಗಣನೆಗೆ ಬಾರದವನಂತ ನಿನಗೆ ಹೇಳಿದವರು ಯಾರು? ಪಕ್ಕದವರಿಗೆ, ನೀನು ಗಣನೆಗೆ ಬಾರದವನಂತ ಹೇಳಿದವರು ನಿನಗೆ ಯಾರು? ಕರಪಣ್ಣ ಯಾರು? 2-3 ಜನ ಕೇಳ್ರಿ, ನೀನು ಗಣನೆಗೆ ಬಾರದವನಂತ ಹೇಳಿದವರು ಯಾರು? ಕಮಾನ್ ಯಾರು ನಿಮ್ಗೆ ಹೇಳಿದ್ರು? ದೇವರು ಆದಾಮನಿಗೆ ಕೇಳ್ತಾನೆ, ಆದಾಮ ಎಲ್ಲಿದ್ದಾನಂತ ಹೇಳಿದ್ರೆ ಅಡಗಿ ಕೂತ್ಕೊಂಡಿದ್ದಾನೆ. ಯಾವುದರ? ಅಂಜೂರದ ಎಲೆಯನ್ನು ಹಾಕಿ ಸುತ್ತಿಕೊಂಡು. ಆದಾಮನೆ ಎಲ್ಲಿದ್ದಿ? ಎಲ್ಲಿ ಅಡಗಿ ಕೂತ್ಕೊಂಡು? ಎಲ್ಲಿದೆ ಆದಾಮನೆ? ಎಲ್ಲಿದ್ದಿ? ದೇವರಿಗೆ ಗೊತ್ತಿಲ್ವಾ?
ಕಡೆಗೆ ಯಾವುದೋ ಹೇಳ್ತಾನೆ, ನಾನು ದೇವರು ಹೇಳ್ತಾನೆ ತಿನ್ನಬಾರದು ಹೇಳಿದ ಹಣ್ಣನ್ನು ನೀನು ತಿಂದಿಯೋ? ಹೌದು. ಯಾಕೆ ಹೇಳಿಕೊಂಡು ಬತ್ತಲೆ ಆಗಿದ್ದೇನೆ? ನಿನಗೆ ಬತ್ತಲೆ ಆಗಿದ್ದೆ ಅಂತ ಹೇಳಿದವರು ಯಾರು? ಓದಿದ್ದೀರಾ? ಎಲ್ಲಿದೆ? ಓದಿ 3ನೇ ಅಧ್ಯಾಯದಲ್ಲಿ 11ನೇ ವಚನ. ಅದಕ್ಕಾತನು ನೀನು ಬತ್ತಲೆ ಆಗಿದೆ, ಯಾರು ಹೇಳುವುದು? ದೇವರು. ಅದಕ್ಕಾತನು ನೀನು ಬತ್ತಲೆ ಆಗಿದೆ ಎಂದು ನಿನಗೆ ತಿಳಿಸಿದವರು ಯಾರು? ಮೊದಲು ಏರ ಪಂಟಿನಿಕ್, right? And he said, who told you that you are naked? Who told you? ಪಕ್ಕದವರಿಗೆ who told you? ಏರ್ ಬನ್ನಿ, ಯಾರು ಹೇಳಿದ್ದು ನಿನಗೆ ನೀನು ಗಣನೆಗೆ ಬಾರದವನಂತ ಹೇಳಿದ್ದು ಯಾರು ನಿನಗೆ? ಹಲೋ, ಕಮಾನ್, ಇದ್ದೀರಾ? ಇಲ್ಲಿ ಇದ್ದೀರಾ? ನಮ್ಮನ್ನು ಮುಂದೆ ಹೋಗದಂತೆ ತಡೆಯುವಂಥದ್ದು ಯಾವ ಮನುಷ್ಯನಲ್ಲ, ಯಾವ ದುರಾತ್ಮನುಗಳಲ್ಲ. ನಮ್ಮನ್ನು ಮುಂದೆ ಹೋಗುವಂತೆ ತಡೆಯುವಂಥದ್ದು ನಮ್ಮ ಮನಸ್ಸು. ಅವನು ಬಂದು ಮನಸ್ಸಿನಲ್ಲಿ ಮಾತಾಡುತ್ತಾನೆ. ಆತ್ಮಿಕ ಲೋಕದಲ್ಲಿ ವಾಯ್ಸ್, ನೀನು ಗಣನೆಗೆ ಬಾರದವರು, ನೀನು ಗಣನೆಗೆ ಬಾರದವನು. ಇವನಿಗೆ ತಾಂಗ್ಕೊಡು, ನಾನು ಗಣನೆಗೆ ಬಾರದು. ಹೌದು, ಪಂಡ್ರೆ ಮಸ್ತುಂಡೆ ಅಂಕ, ನನಗೆ ತುಂಬ ಹೇಳಲಿಕ್ಕೆ ಉಂಟು, ಆದರೆ ಹೇಳುವುದಿಲ್ಲ ನಾನು. ಯಾರು ಸಭೆಯಲ್ಲಿ ನನಗೆ ಕೇರ್ ಮಾಡುವುದಿಲ್ಲ, ಪಾರ್ಶಾಲಿಟಿ ಮಾಡ್ತಾರೆ ಅಲ್ಲಿ. ಹಲೋ, ನಿನಗೆ ಯಾರು ಹೇಳಿದ್ದದು? ಯಾರು ಹೇಳಿದ್ದು ನಿನಗೆ? ಅಬ್ಬಾ ಎಂಕಲ್ ಇಲ್ಲಡು ಪಾತಿರ್ವೆ ತಂಬೆ ದೇವಾ ದೇವಾ. ಸೈತಾನ ಯಾರ ಮುಖಾಂತರ ಬರಬಹುದು? ನೀವು ಥಾಟ್ ಅನ್ನು ಅಕ್ಸೆಪ್ಟ್ ಮಾಡದಿದ್ದರೆ, ಥಾಟ್ ಅಕ್ಸೆಪ್ಟ್ ಮಾಡುವ ಜನ ಸಭೆಯಲ್ಲಿದ್ದಾರೆ, ಅವರ ಮುಖಾಂತರ ಬಂದು ಮಾತಾಡ್ತಾನೆ. ಹವ್ವಳ ಹತ್ರ ನೇರ ಸೈತಾನ ಮಾತಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಕನ್ನಿಂಗ್ ವ್ಯಕ್ತಿಯನ್ನು ಹಿಡಿದ. ಕನ್ನಿಂಗ್ ಇಂಗ್ಲಿಷಲ್ಲಿದೆ ಕನ್ನಿಂಗ್. ಹೌದವ್ವಾ, ಏನವ್ವಾ, ಈ ಮರದೆಲ್ಲ ಹಣ್ಣನ್ನು ಎಲ್ಲ ತಿನ್ನಬಾರದಂತ ಹೇಳಿದ್ದು ನಿಜವೋ? ಅವನು ಗೊತ್ತುಂಟು, ಒಂದೇ ಮರದ ಹಣ್ಣನ್ನು ತಿನ್ನಬಾರದಂತ ಹೇಳಿದಂತ. ಈ ಅವ್ವಕ್ಕನ ಬಾಯಿಯಲ್ಲಿ ಏನು ಬರ್ತದೆ ನೋಡುವುದು. ಹವ್ವಕ್ಕ ಬಿಟ್ಟರೆ ಬಿಡಲಿ, ಹವ್ವಕ್ಕ ಎಕ್ಸ್ಪ್ಲನೇಷನ್ಗೆ ಹೋದ್ರು. ಹಾಗೆಲ್ಲ ಎಲ್ಲ ಮರದ ಹಣ್ಣನ್ನು ತಿನ್ನಬಾರದಂತ ಹೇಳಿದ್ದ ಅಲ್ಲ, ಅದು ಒಂದು ಮರದ ಹಣ್ಣು ಎಕ್ಸ್ಪ್ಲನೇಷನ್. ನಮ್ಮ ಹವ್ವಕ್ಕನ ಎಕ್ಸ್ಪ್ಲನೇಷನ್ ತುಂಬ ಆಗಿ ಹಲ್ವಕ್ಕ ಬಲೆಗೆ ಬಿದ್ದದು ಗೊತ್ತೇ ಇಲ್ಲ. ಕೆಲವೊಮ್ಮೆ ನಾವು ಬಾಯಿ ಮುಚ್ಚಬೇಕು, ಕೆಲವೊಮ್ಮೆ ಎಲ್ಲರ ಪ್ರಶ್ನೆಗಳಿಗೆ, ಎಲ್ಲರ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಟ್ಟು ಏನು ಕೊಡ್ತೀನಿ, ಏನು ಪನ್ಪಿನಿ, ಏನು ದಕ್ಕುನಿ, ಏನು ದಕ್ಕುನಿ ಅಂತನೋ ನಿಮ್ಮ ಆತ್ಮವನ್ನು ನೀವು ವೀಕ್ ಮಾಡುತ್ತೀರಿ. ನಿಮ್ಮ ಒಳಗಿನ ಮನುಷ್ಯನನ್ನು ಇದು ಇಡೀ ದಿನ ಥಿಂಕ್ ಮಾಡೋದು ಕೂತ್ಕೊಂಡ್ರೆ ನೀವು ವೀಕ್ ಮಾಡುತ್ತೀರಿ. ಅದೇ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀವಿ. ದಯನ್ ಯಾಕೆ ಅವನು ನನಗೆ ಪ್ರೈಸ್ ಲೋಡ್ ಹೇಳಲಿಲ್ಲ, ಯಾಕೆ ನನಗೆ ಮಾತಾಡಲಿಲ್ಲ, ನಾನು ಮಾತಾಡೋ ಪ್ರೈಸ್ ಲೋಡೋಕೆ ಮುಖ ಮಾಡಿಕೊಂಡು ಹೋದ, ಯಾಕೆ? ಅವನ ಇಷ್ಟ, ಅವನ ಇಷ್ಟ. ನಿನ್ಗೇನು ಕೈ ಕೊಟ್ಟರೆ ಕೊಡು, ಇಲ್ಲಾಂದ್ರೆ ಓಕೆ ಥ್ಯಾಂಕ್ ಯು ತಂದೆ, ಪ್ರೇಯರಿಗೆ ಒಂದು ಎಷ್ಟು ಜನ ಸಿಕ್ಕಿದ ಅಂತ ಬರೆಯಿರಿ. ಹಲೋ, ಹಾಗೆಲ್ಲ ನಾನು ಥಿಂಕ್ ಮಾಡಿದರೆ ಇಲ್ಲಿ ಬರುವಾಗ 1000 ಜನರಲ್ಲಿ 1000 ತಲೆಯಲ್ಲಿ ಬರ್ತಾರೆ. ಇಲ್ಲಿ ಇವರ ಬಗ್ಗೆ ಎಲ್ಲ ಥಿಂಕ್ ಮಾಡಿದ್ರೆ ನಾನು ದೇವರ ಬಗ್ಗೆ ಥಿಂಕ್ ಮಾಡೋದು ಯಾವಾಗ? ನಾನು ಕೀರ್ತನೆ ಆಡೋದು ಯಾವಾಗ? ಆತ್ಮ ಸಂಬಂಧವಾದ ಹಾಡುಗಳನ್ನು ಆಡೋದು ಯಾವಾಗ? ಒಬ್ಬೊಬ್ಬನ್ನು ತಲೆಯಲ್ಲಿ ಇಟ್ಕೊಂಡು ಹೊತ್ತುಕೊಂಡು ಹೋದರೆ ಬೈಬಲ್ ಹೇಳ್ತದೆ, ಇವರನ್ನೆಲ್ಲರೂ ನಿನ್ನ ಚಿಂತಾಭಾರವನ್ನು ಎಲ್ಲವನ್ನು ಯೆಹೋವನ ಹಸ್ತಕ್ಕೆ ಒಪ್ಪಿಸಿಕೋ. ನನಗೆ ಸನ್ಮಾನ ಮಾಡಲಿಲ್ಲ, ನನಗೆ ಮಾನ ಕೊಡಲಿಲ್ಲ, ಭಗವದಾದಿವನ ನೀರು ಕೊಡಲಿಲ್ಲ, ಮತ್ತು ಪುನಃ ಅವರ ಬಗ್ಗೆ ಸೆಲ್ಫಿಟಿ, ನಾನು ಅಸಡ್ಡೆ ಅದು. ನಿನ್ನಂಥವರು ದೇವರಿಗೆ ಬೇಕು. ಯೇಸು ಆರಿಸಿದ್ದು ಜ್ಞಾನಿಗಳನ್ನಲ್ಲ,
ಯೇಸು ಆರಿಸಿದ್ದು ಎಜುಕೇಟನ್ನೆಲ್ಲ. ಎಜುಕೇಶನ್ ಇದ್ದುಕೊಂಡು ಕರ್ತನ ಸೇವೆ ಮಾಡ್ತಾ ಇದೆಯೋ, ಗ್ಲೋರಿ ಟು ಗಾಡ್. ಪೌಲ ಎಜುಕೇಟೆಡ್, PhD. ಅದೇ ಪೇತ್ರ ಬರೀಲಿಕ್ಕೆ ಬರ್ತಿರ್ಲಿಲ್ಲ. ಅವನ ಲೆಟರ್ಗಳನ್ನೆಲ್ಲ ಬರೆದು ಮಾರ್ಕ. ಪೇತ್ರ ಹೇಳುವುದು, ಮಾರ್ಕ ಬರೆಯುವುದು. ರೈಟ್? ಹೇಳಿ, ನಾನು ಅಸಡ್ಡೆ ಆದವನಲ್ಲ. ಹೇಳಿ, ದೇವರ ದೃಷ್ಟಿಯಲ್ಲಿ ನಾನು ಅಮೂಲ್ಯನು. ಹೇಳಿ, ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದೇನೆ. ಕಮಾನ್ ಹೇಳ್ರಿ, ನಾನು ಅಸಡ್ಡೆ ಆದವನಲ್ಲ. ಒಂದು ವೇಳೆ ನಾನು ಅಸಡ್ಡೆ ಆದವನು ಅಂತ ನಿನಗೆ ಥಿಂಕಿಂಗ್ ಬರ್ತಾ, ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಅಥವಾ ಸಭೆಯಲ್ಲಿ, ಸೆಲ್ ಗ್ರೂಪ್ಗಳಲ್ಲಿ, ಅಥವಾ ಅಲ್ಲಿ ಕುತ್ಕೊಳ್ಬೇಡ್ರಿ. ಸೈತಾನ ಸ್ವರವನ್ನು ಕೇಳಿ ಅಲ್ಲಿ ಕುತ್ಕೊಳ್ಬೇಡ್ರಿ. ನಿಮ್ಗೆ ಯಾವಾಗಲೂ ಗೊತ್ತಿರಲಿ ಇದು ಸೈತಾನ ಮಾತಾಡೋದಂತ. ಬರೆದಿಟ್ಕೊಳ್ಳಿ, ಸೈತಾನ ಮಾತಾಡೋದು. ನೀನು ಅಸಡ್ಡೆ, ದೇವರಂತ ಹೇಳುವುದೇ ಇಲ್ಲ ನೀನು ಅಸಡ್ಡೆ ಆದವನಂತ. ದೇವರು ಹೇಳ್ತಾ ಇದ್ದೇನೆ, ನೀನು ಅಸಡ್ಡೆ ಆದ, ನಿನಗೆ ಅನುಭವ ಆಗ್ತಾ ಇದೆ, ನಿನ್ನ ನಾನು ಆರಿಸಿಕೊಂಡಿದ್ದೇನೆ. ಅಲ್ಲ, ಅಗುಲ್ಪುರ ಮಿತ್ತಿತ್ತಿನಗಲು ಎದುರ್ಕೊಂಡು ಪಪ್ಪೇರು. ಇಲ್ಲಿ ಜಾತಿ ಲೆಕ್ಕಾಚಾರ ಇಲ್ಲ ಸಭೆಯಲ್ಲಿ, ಅದು ಪಾಲಿಟಿಕ್ಸಲ್ಲಿ. ಕೇಳ್ತಾ ಇದ್ದೀರಾ? ಎಲ್ಲಿರೋದು? ಪಾಲಿಟಿಕ್ಸಲ್ಲಿ. ಇಲ್ಲಿ ಇಲ್ಲ. ಯಾರು ಯೇಸುವನ್ನು ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ನಿಮ್ಮ ಶರೀರ ನಿಮ್ಮ ತಂದೆಗಳಿಗೆ ಹುಟ್ಟಿದೆ, ಬಟ್ ನಮ್ಮ ಆತ್ಮ ಭೂಮಿ ಆಕಾಶ ಉಂಟು ಮಾಡಿದ ಆತ್ಮ ಸ್ವರೂಪಿಯಾದ ದೇವರಿಗೆ ಆತ್ಮ ಸ್ವರೂಪಿಯಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ. ಇದೇ ಕ್ರಿಸ್ತನ ಉಪದೇಶ. ಕ್ರಿಸ್ತನ ಉಪದೇಶ ಏನಂತ ಹೇಳಿದ್ರೆ, ನಾವು ದೇವರ ಅನ್ಯೋನ್ಯತೆಗೆ ಸೇರುತ್ತೇವೆ. ವಿ ವಿಲ್ ಎಂಟರ್ ಇನ್ ಟು ದ ರಿಲೇಶನ್ಶಿಪ್ ಆಫ್ ಫಾದರ್. ನಮ್ಮ ತಂದೆಯ ನಾವು ಯಾವುದಕ್ಕೆ ಹೋಗ್ತೇವೆ? ಅನ್ಯೋನ್ಯತೆಗೆ. ಹೇಳ್ರಿ, ಅನ್ಯೋನ್ಯತೆ, ಫೆಲೋಶಿಪ್, ಕೊಯಿನೋನಿಯಾ, ಪಾರ್ಟಿಸಿಪೇಟ್, partaker, sharing together, walking together, sharing, ಅಥಾರಿಟಿಯಲ್ಲಿ ಶೇರ್ ಹೋಲ್ಡರ್, ಅಧಿಕಾರದಲ್ಲಿ ಶೇರ್ ಹೋಲ್ಡರ್. ಅನ್ಯೋನ್ಯತೆ ಅಂದ್ರೆ ಆತನ ಏನು ಅಧಿಕಾರ ಇದೆ ಅದು ನನಗೆ ವರ್ಗಾವಣೆ ಆಗಿದೆ, ಆತನ ಏನು ಫೇವರ್ ಇದೆ ಅದು ನನ್ನದಾಗಿದೆ, ಆತನ ಏನು ಗೌರವ ಇದೆ ಅದೆಲ್ಲವೂ ನಿನಗೆ ಕೊಟ್ಟಿದ್ದಾನೆ ಆತ. ತಂದೆ, ನೀನು ನನಗೆ ಕೊಟ್ಟಂತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಫೆಲೋಶಿಪ್ ಅಂತಂದ್ರೆ ಕೇವಲ ವರ್ಡ್ ಅಲ್ಲ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಯು ಆರ್ ಪಾರ್ಟೇಕರ್, ಯು ಆರ್ ಒನ್ ವಿತ್ ಹಿಮ್ ಇನ್ ಅಥಾರಿಟಿ, ಇನ್ ಹಾನರ್, ಡೊಮಿನಿಯನ್. ನೀವು ಒಂದಾಗಿದ್ದೀರಿ. ಇವೆಲ್ಲ ನಾನು ಅಸಡ್ಡೆ, ನಾನು ಕುಲಹೀನ, ನಾನು ಅದು, ನಾನು ಇದು ಎಲ್ಲ ರಿಜೆಕ್ಟ್ ಮಾಡುವಂಥದ್ದು ಒಳಗಿನ ಮನುಷ್ಯ ಎದ್ದರೆ. ಒಳಗಿನ ಮನುಷ್ಯ ಮಲಗಿದ ಅಂತ ಹೇಳಿದ್ರೆ ಹೊರಗಿನಿಂದ ಬರುವ ಬಾಣಗಳನ್ನು ನೀವು ಅಂಗೀಕಾರ ಮಾಡ್ತೀರಿ. ನಾನು ಹಾಗೆ, ನಾನು ಹೀಗೆ, ನಾನು ಹಾಗೆ, ನಾನು ಹಾಗೆ, ನನ್ನನ್ನು ಕೇರ್ ಮಾಡೋದಿಲ್ಲ, ನನ್ನನ್ನು ತಳ್ಳಿ ಬಿಟ್ಟಿದ್ದಾರೆ, ನನ್ನನ್ನು ಕೆಳಗೆ ಹಾಕಿದ್ದಾರೆ, ದೊಂಕಿದ್ದಾರೆ. ಯಾರು ದೊಂಕುದಿಲ್ಲ? ಬೈಬಲ್ ಹೇಳ್ತೀನಿ, ನೀವು ದೇವರಿಂದ ಹುಟ್ಟಿದವರು. ಕಮಲಡ್ರಿ, ನಾವು ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಹೇಳ್ರಿ, ಹೆಚ್ಚಿನವನು. ಅದಕ್ಕೋಸ್ಕರ ನಾವು ಅನ್ಯ ಭಾಷೆಯಲ್ಲಿ ಮಾತಾಡೋದು. ಯಾಕೆ ನಾವು ಅನ್ಯ ಭಾಷೆಯಲ್ಲಿ ಮಾತಾಡೋದು? ಹೋದ್ರಿ ಯೂದನ ಗ್ರಂಥ 1 chapter 20 verse, ಯೂದ 1:20. ಎಲ್ಲರೂ ಓದಿರಿ. ಪ್ರಿಯರೇ, ನೀವಾದರೂ ಎಲ್ಲರೂ ಓದಿರಿ. ಪ್ರಿಯರೇ, ನೀವಾದರೂ ನಿಮಗಿರುವ ಅತೀ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು. ಏನು? ಅತೀ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿ. ವಾಟ್ ಈಸ್ ಫೇತ್? ವಾಟ್ ಈಸ್ ಫೇತ್? ಫೇತ್ ಇಸ್ ದ ಸ್ಪಿರಿಟ್. ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್. Therefore I believe. ಇಂಗ್ಲಿಷ್ ಹೇಳ್ತದೆ,
ನಮಗೆ ಒಂದೇ ರೀತಿಯ ನಂಬಿಕೆಯ ಭಾವ ಅಂದರೆ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ಯಾವ ದಿವಸ ನೀವು ಬಾರ್ನ್ ಅಗೇನ್ ಆಗಿದ್ರಿ, ಯು ಆರ್ ಬಾರ್ನ್ ಇನ್ ಟು ಫೇತ್, ಯು ಆರ್ ರಿಸೀವ್ಡ್ ಫೇತ್. ಇಲ್ಲಿ ಹೋಗಿ ಪುನಃ ಇನ್ನೊಂದು ಸ್ಕ್ರಿಪ್ಚರ್ ನಾನು ತೋರಿಸ್ತೇನೆ ನಿಮಗೆ, ಇನ್ನೊಂದು ಸ್ಕ್ರಿಪ್ಚರ್ ತೋರಿಸ್ತೇನೆ, ಓದಿರಿ. ಪುನಃ ಇಲ್ಲಿ ಬರುವ ಪೇತ್ರ 1:1 ವಚನ, 2 Peter 1:1 2 ಪೇತ್ರ. ಯೇಸು ಕ್ರಿಸ್ತನ ದಾಸನು ಅಪೋಸ್ತಲನು ಆಗಿರುವ ಸಿಮಿಯೋನ ಪೇತ್ರನು ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನೀತಿಯಿಂದ, ಯಾವುದರಿಂದ ಕೇಳ್ತಾ ಇದ್ದಾರೆ ಇಲ್ಲಿ? ಯೇಸು ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುತ್ತೇನೆ. ಎಲ್ಲರಿಗೆಲ್ಲ ಈ ಲೆಟರ್, ಎಲ್ಲರಿಗೆಲ್ಲ ಈ ಲೆಟರ್, ಎಲ್ಲರಿಗೆಲ್ಲ. ಯಾರಿಗೆ ಬರೀತಾ ಇದ್ದೇನೆ? ಯೇಸು ಕ್ರಿಸ್ತನ ನೀತಿಯಿಂದ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ. ರೈಚಸ್ನೆಸ್ ಇಸ್ ಎ ಗಿಫ್ಟ್, ಫೇತ್ ಇಸ್ ಎ ಗಿಫ್ಟ್. Righteousness is the divinity of God, nature of God. Faith is the spirit. ನಿಮ್ಮ ಒಳಗಿದೆ. ಮೂಮೆಂಟ್ ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀವು ನೀತಿ ಎಂಬ ವರವನ್ನು ಹೊಂದುತ್ತೀರಿ. We have received abundance of grace and gift of righteousness. Gift of righteousness. Romans 5:17 ತೆಗೆಯುವುದು ಬೇಡ, ಅಲ್ಲಿ ಇರಿ. ಆತನ ಕೃಪೆಯಿಂದ ನಾವು ನೀತಿ ಎಂಬ ವರವನ್ನು ಹೊಂದಿದವರು. ಹೇಗೆ ನೀತಿ ಎಂಬ ವರವನ್ನು ಹೊಂದಿದವರು? ಯೇಸು ಕ್ರಿಸ್ತ ನನ್ನ ನಿಮಿತ್ತ ಪಾಪವಾಗಿ ನನ್ನನ್ನು ನೀತಿವಂತನಾಗಿ ಮಾಡಿದ್ದಾನೆ. ಮೂಮೆಂಟ್ ಐ ಬಿಲೀವ್ ಹಿಸ್ ಫಿನಿಶ್ ವರ್ಕ್ ಆಫ್ ದ ಕ್ರಾಸ್, ನನ್ನ ಪಾಪ ಎಂಬ ಸ್ವಭಾವ ಆತನ ಮೇಲೆ ಹೋಯಿತು, ಆತನ ನೀತಿ ಎಂಬ ಸ್ವಭಾವ ನನ್ನ ಒಳಗೆ ಬಂತು. ನೀತಿ ಎಂಬ ಸ್ವಭಾವ ನಿನ್ನ ಒಳಗೆ ಬಂತು ಅಂತ ಹೇಳಿದ್ರೆ ನೀನು ನೀತಿವಂತನಾಗಿ ಹುಟ್ಟಿದ್ದಿ ಆತ್ಮದಲ್ಲಿ. ಯು ಆರ್ ಎ ಸ್ಪಿರಿಟ್ ಬೀಯಿಂಗ್. ಮೂಮೆಂಟ್ ನೀತಿಯಿಂದ ನೀನು ನಂಬಿಕೆಯನ್ನು ಹೊಂದಿದ್ದಿ. ಯು ರಿಸೀವ್ಡ್ ಸ್ಪಿರಿಟ್ ಆಫ್ ಫೇತ್. ಈಗ ನಿನಗೆ ನಂಬಿಕೆ ಇದೆ ಅಂತ ಫೀಲ್ ಆಗೋದಿಲ್ಲ ಒಳಗಿಂದ, ನಿನಗೆ ನಂಬಿಕೆ ಇದೆ ಅಂತ ಫೀಲ್ ಆಗೋದಿಲ್ಲ. ಪುನಃ ನಾವು ಓದುವ ಕೊರಿಂಥಿಯನ್ 4:13 ಕೊರಿಂಥಿಯನ್ 4:13. See, now Second Corinthians, not first, 2 Corinthians. ಹೀಗಿದ್ದರೂ ನಂಬಿದೆನು ಆದ್ದರಿಂದ ಮಾತಾಡಿದ್ದೇನೆ ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವನೆ ಹೊಂದಿ ನಾವು ನಂಬಿದವರು ಆದ್ದರಿಂದ ಮಾತಾಡುತ್ತೇವೆ. ಅಂಡ್ ಸಿನ್ಸ್ ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್, ಕಮಾನ್ ಹೇಳ್ರಿ, ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್ ಅಕಾರ್ಡಿಂಗ್ ಟು ವಾಟ್ ಇಸ್ ರಿಟನ್. ಐ ಬಿಲೀವ್ ವಾಟ್ ಐ ಬಿಲೀವ್. ನಾನು ಏನು ನಂಬ್ತಾ ಇದ್ದೇನೆ? ನನ್ನ ಮನಸ್ಸು ಏನು ಹೇಳ್ತದೆ ಅದು ನಂಬುವುದಿಲ್ಲ, ನನ್ನ ಭಾವನೆ ಏನು ಹೇಳ್ತದೆ ಅದು ನಂಬುವುದಿಲ್ಲ, ನನ್ನ ಫೀಲಿಂಗ್ಗಳು ಏನು ಹೇಳ್ತದೆ ಅದು ನಂಬುವುದಿಲ್ಲ. ನನ್ನ ಒಳಗೆ ನಂಬಿಕೆಯ ಆತ್ಮ ಇದ್ದಾನೆ, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಅದನ್ನು ನಂಬುತ್ತೇನೆ, ನನ್ನ ಒಳಗಿದ್ದದು ನಂಬುತ್ತೇನೆ, ಅದನ್ನು ನಾನು ಮಾತಾಡುತ್ತೇನೆ. ಇದೀರ ಇಲ್ಲಿ ಹೇಳಿ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ದೇಹದಲ್ಲಿ ವಾಸ ಮಾಡುವ ತನಕ, ದೇಹ ಎಂಬುದು ನಮ್ಮ ಮನೆ. ಫೇತ್ ಅಂತ ಹೇಳಿದರೆ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಬಾರ್ನ್ಗೆ ನಿತ್ಯ ಜೀವವನ್ನು ಹೊಂದಿದ್ದೀನಿ. ಯು ರಿಸೀವ್ಡ್ ಇಟರ್ನಲ್ ಲೈಫ್, ಡಿವಿನಿಟಿ. ಓಕೆ, ಅದನ್ನು ಮಾತಾಡುವಂಥದ್ದು. ಈಗ ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯಾಗಿ, ಈಗ ಓದಿ ಯೂದ 1:24. ಪ್ರಿಯರೇ, ನೀವು ಅದು ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆ, ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ಸಿ, ಬಟ್ ಯು ಬಿಲವರ್ಡ್ ಬಿಲ್ಡಿಂಗ್ yourself up on your most holy faith. Building up, build yourself, strengthen your inner man, build your inner man, energize your inner man, strengthen your inner man. ನಿಮ್ಮ ಆತ್ಮಿಕ ಮನುಷ್ಯವನ್ನು ಬಿಲ್ಡ್ ಮಾಡಬೇಕು. ಹಲೋ, ನಿಮ್ಮ ಆತ್ಮಿಕ ಮನುಷ್ಯನನ್ನು ಬಿಲ್ಡ್ ಮಾಡುವಂಥದ್ದು
praying in the spirit, ಅನ್ಯ ಭಾಷೆಯಲ್ಲಿ. ಎಷ್ಟು ನೀನು ಬಿಲ್ಡ್ ಮಾಡುತ್ತೀ ಅಷ್ಟು ದೇವರು ನಿನ್ನನ್ನು ತುಂಬಿಸ್ತಾನೆ. ನಾನು 100 ಜನರದ ಬಿಲ್ಡಿಂಗ್ ಅನ್ನು ಕಟ್ಟಿ 1,000 ಜನನ್ನು ಕರೀಲಿಕ್ಕೆ ಆಗುವುದಿಲ್ಲ. ಹಲೋ, if you are a cell leader, worship leader, build your life, build your spirit. ಹೇಳ್ರಿ build. ಈ ಇಂಗ್ಲೀಷ್ ವರ್ಡ್ ಎಲ್ಲರಿಗೆ ಅರ್ಥ ಆಗ್ತದೆ, ರೈಟ್? ಎಲ್ಲರೂ ಮನೆ ಬಿಲ್ಡ್ ಮಾಡ್ತಾರೆ, ಆ ಬಿಲ್ಡಿಂಗ್, ಈ ಬಿಲ್ಡಿಂಗ್ ನಾರ್ಮಲ್ ವರ್ಡ್ ಅಲ್ಲ. ಬಿಲ್ಡಿಂಗ್ ಕಟ್ಟಿದೆ, ಬಿಲ್ಡ್ ಮಾಡಿದೆ. ಬಿಲ್ಡ್ ಯುವರ್ ಸ್ಪಿರಿಟ್, ಬಿಲ್ಡ್ ಮಾಡ್ರಿ. ಅನ್ಯ ಭಾಷೆಯಲ್ಲಿ ಮಾತಾಡೋದಂದ್ರೆ ಕಿರಿ 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 ಪಿ 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 ಪು ಪು ಪು. ಅವನ ಸ್ಟೇಜಲ್ಲಿ ಮಾತಾಡ್ತಾನೆ, ಕೃಪಣ್ಣ ಕೊಂದು ಮಾಡ್ತಾ ಇರೋದು. ಈ ಕೃಪಣ್ಣದ ಎಲ್ಲರ ದಿನ ಜನ 15 ನಿಮಿಷ ಲೇಟ್ ಬರ್ಬೇಕು. ಕೃಪಣ್ಣ ಅಲ್ಲಿ ಸ್ಟೇಜಲ್ಲಿ ಬರುವುದು ಮಾತಾಡಿ, ಅವರೊಟ್ಟಿಗೆ ಎಗ್ರಿಯಾಗಿ ಮಾತಾಡಿ ಅಂತ. ಯಾರ್ಯಾರ ಸುಖ ದುಃಖ ಸ್ಟೋರಿಗಳನ್ನು ಇಲ್ಲಿ ಬಂದು ಮಾತಾಡಿದರೆ ಏನು ಸಿಗುವುದಿಲ್ಲ. ಅಟ್ಲೀಸ್ಟ್ ದೇವರೊಟ್ಟಿಗೆ ಮಾತಾಡಿದರೆ ಯು ಆರ್ ಸ್ಪೀಕಿಂಗ್ ಮಿಸ್ಟ್ರಿ. ದೇವರೊಟ್ಟಿಗೆ ಮಾತಾಡಿದರೆ ನಿಮ್ಮ ಆತ್ಮಿಕ ಮನುಷ್ಯ ಆಕ್ಟಿವೇಟ್ ಆಗ್ತಾನೆ, ಬಿಲ್ಡ್ ಆಗುತ್ತಾನೆ. ನೆಕ್ಸ್ಟ್ ವರ್ಡ್ ಬರುವಾಗ, ಆರಾಧನೆ ಬರುವಾಗ ಒಳಗಿನವನು ಎದ್ದು ಆರಾಧಿಸ್ತಾನೆ. ಇಲ್ಲಾಂದರೆ ಆರಾಧನೆ ಒಳಗ ಕೆಲವರಿಗೆ ನಿದ್ರೆ ಬಿಡಬೇಕಾದ್ರೆ ಇದು ಮಾಡಿದರೆ ಒಳ್ಳೆಯದು. ಏನು, ಚಪ್ಪಾಳೆ ತಟ್ಟಿ ಅದು ಆರಾಧನೆ ಅಲ್ಲ. ಆರಾಧನೆ ನೀನು ಆತ್ಮದಲ್ಲಿ, ಶರೀರವನ್ನು ಅಲ್ಲಾಡಿಸುವುದಲ್ಲ. ಪಡೆದ ಕೂಡಲೇ ಇಮ್ಮಿಡಿಯೇಟ್ಲಿ ಅದು ಒಳಗಿಂದ ಬರಲಿ, ತೊಂದರೆ ಇಲ್ಲ. ಹೊರಗಿಂದ ಕಾಯ್ಬೇಡ್ರಿ ಬರಲಿಕ್ಕೆ. ನಂಬುವವರ ಹೊಟ್ಟೆ ಒಳಗಿಂದ. ಎಲ್ಲಿಂದ? ನಂಬುವವರ ಹೊಟ್ಟೆ ಒಳಗಿಂದ. ಹೊಟ್ಟೆ ಎಲ್ಲಿ? ಹೊಟ್ಟೆ ಅಂತ ಹೇಳಿದರೆ ಈ ಅನ್ನದ ಹೊಟ್ಟೆ ಅಲ್ಲ, ಆತ್ಮದ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತೇವೆ. ನೀವು ಆರಾಧಿಸ್ತೀರಲ್ಲ, ನಿಮ್ಮ ಆತ್ಮ ಚುರುಕಾಗ್ತಾನೆ. ಲವ್, ಜಾಯ್, ಪೀಸ್ ಮ್ಯಾನಿಫೆಸ್ಟ್ ಆಗ್ತಾ. ಇಲ್ಲಾಂದ್ರೆ ಯಾವಾಗಲೂ ಚಪ್ಪೆ ಮೊರೆ ಹಾಕಿ ಪ್ರೈಸಲ್ಲ. ನೀವು ಒಳಗಿಂದ ಹೇಳದಿದ್ದರೆ ಈ ಬಾಕ್ಸ್ ಇದೆ ನೋಡಿ, ಅವನ ಬಾಕ್ಸ್ ಆಗ್ತದೆ. ಇಲ್ಲಿಂದ ಎದ್ದರೆ ಇದನ್ನು ದೇವರು ತನ್ನ ಮಹಿಮೆಗೋಸ್ಕರ ಯೂಸ್ ಮಾಡ್ತಾನೆ. ಓದಿಯಲ್ಲಿ ಮುಂದೆ ಏನು ಬರೆಯಲ್ಪಟ್ಟಿದೆ? ಬಟ್ ಯು ಬಿಲವಡ್ ಬಿಲ್ಡಿಂಗ್ ಯುವರ್ ಸೆಲ್ಫ್ ಅಪಾನ್ ಯುವರ್ ಮೋಸ್ಟ್ ಹೋಲಿ ಫೇತ್, ಪ್ರೇಯಿಂಗ್ ಇನ್ ದ ಹೋಲಿ ಸ್ಪಿರಿಟ್. ನೆಕ್ಸ್ಟ್, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿರಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಏನು ಹೇಳಿದೆ? ಕೀಪ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ಕೀಪ್ ಯುವರ್ ಸೆಲ್ಫ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಪ್ರೊಟೆಕ್ಟ್ ಯುವರ್ ಸ್ಪಿರಿಟ್. ಯಾಕೆ? ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾನು ಪ್ರೀತಿ ಸ್ವರೂಪಿಯಾದ ಮಗನಾಗಿ ಕ್ರಿಸ್ತನಲ್ಲಿ ನಾನು ಹುಟ್ಟಿದ್ದೇನೆ. ಆ ಪ್ರೀತಿಯ ವ್ಯಕ್ತಿ ಆತನು ಏರದಿದ್ದರೆ ಹೊರಗಿಂದ ಬರುವ ಬಿಟರ್ನೆಸ್, ಇನ್ನೊಬ್ಬರ ಬಗ್ಗೆ ಬರುವಂಥ ಹೇಟ್ರೇಡ್, ದ್ವೇಷ, ಇನ್ನೊಬ್ಬರ ಬಗ್ಗೆ ಬರುವಂಥ ಕಹಿ ಭಾವನೆ, ಇಲ್ಲಾಂದ್ರೆ ನಿಮ್ಮ ತಲೆಗೆ ಬರುವಂಥ ನಾನು ಅಸಡ್ಡೆ ಆದ ವ್ಯಕ್ತಿ, ಇದನ್ನೆಲ್ಲ ರಿಜೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇದು ರಿಜೆಕ್ಟ್ ಮಾಡುವುದಿಲ್ಲ ಅಂತೇಳಿ ಇದು ಸಿಮ್ಗಳು ಒಳಗೆ ಬಂದ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ನೆಟ್ವರ್ಕ್ ತಾಗಲಿಕ್ಕೆ ಪ್ರಾರಂಭವಾಗ್ತದೆ. ಈ ಸ್ವಾಮಿ ಒಂದು ಮಾತು ಹೇಳಿದ, ಈ ಲೋಕದ ಅಧಿಪತಿ ಬರಲಿಕ್ಕೆ ಆಯಿತು, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನಿಲ್ಲ. ಯಾರ ಬಗ್ಗೆ ಬಿಟರ್ನೆಸ್ ಇಲ್ಲ, ಯಾರ ಬಗ್ಗೆ ಕಹಿ ಭಾವನೆ ಇಲ್ಲ, ಯಾರ ಬಗ್ಗೆ ದ್ವೇಷ ಇಲ್ಲ. ಅವನು ಏನಾದರೂ ಬೇಕಾದ್ರೆ ಅವನಿಗೆ ಎಡೆ ಬೇಕಲ್ವ? ಕೆಲವರು ಹವ್ವಳ ಹತ್ರ ಬಂದಾಗೆ ಬಂದು, ನಿಮಗೆ ಗೊತ್ತುಂಟ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ,
ಅವರು ಹಾಗೆ ನೆಗೆಟಿವ್ ಪಿಕ್ಚರ್ ಬಿತ್ತುತ್ತಾರೆ. ಆ ಪಿಕ್ಚರನ್ನು ತೆಗೆದುಕೊಂಡಾಗ ನಿಮ್ಗೆ ಹೇಗೆಯೋ ಟ್ರೈ ಮಾಡ್ತೀರಿ ಆ ವ್ಯಕ್ತಿಯನ್ನು ಕ್ಷಮಿಸ್ಲಿಕ್ಕೆ. ದೇವರೇ, ಅದರ ಬದಲು ಕಿವಿ ಮುಚ್ಚಿದರೆ ಒಳ್ಳೆ ಇತ್ತಲ್ಲ, ಆ ಮನುಷ್ಯನಿಂದ ಅವಾಯ್ಡ್ ಆಗಿದ್ರೆ ಒಳ್ಳೆ ಇತ್ತಲ್ವ. ನೆಕ್ಸ್ಟ್ ತಗೋ ಸಿಕ್ನೆಸ್ಗಳು, ಮತ್ತು ಡಾಕ್ಟ್ರಿಗೆ ಫುಲ್ ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್, ಮೆಡಿಕಲ್ ಶಾಪಿನ ಗುರಿ ಜಾಸ್ತಿ ಬಿಸ್ನೆಸ್ ಕೊಡಬೇಡ್ರಿ. ಮೊದಲು ಯಾರ ಬಗ್ಗೆ ಕೂಡ ನಿಮಗೆ ಗೊತ್ತಿದ್ದರೆ ಇನ್ನೊಬ್ಬರಿಗೆ ಕೆಟ್ಟ ಪಿಕ್ಚರ್ಗಳನ್ನು ಕೊಡಬೇಡಿ. ಇನ್ನೊಬ್ಬರ ಬಗ್ಗೆ ಅವರು ಪಾಪ ಶಾಂತವಾಗಿರ್ತಾರೆ, ಒಳ್ಳೆ ಆರಾಧನೆ ಮಾಡಿರ್ತಾರೆ. ನೀವು ಗೊತ್ತುಂಟ, ಆ ಕೃಪಣ್ಣ ಇದ್ದಾರೆ ನೋಡಿ, ಎದುರು ಮಾತ್ರ ಕೆಕ್ಕೆ ಕೆಕ್ಕೆ ಅಲ್ಪನೆ ಉದಾಹರಣೆ ಆಯ್ತಾ. ಕೃಪಣ್ಣ ಅವರಿಗೆ ತೊಂದರೆ ಇಲ್ಲ, ಏನಾರ ಬರೀ ನಾಟಕ. ಮತ್ತು ನೆಕ್ಸ್ಟ್ ಕೃಪಣ್ಣ ನೋಡುವಾಗ ತುಪ್ಪ ತೆಲ್ಪನಿಂದಲ್ಲ ಹುಲ್ಲೊಂಜಿ ಬೋತುಂಡು. ಯಾರ ಬಗ್ಗೆ ನೆಗೆಟಿವ್ ಪಿಕ್ಚರ್ ಕೊಡಬೇಡ್ರಿ. ದಿಸ್ ನಾಟ್ ಗುಡ್. ಒಡ ಹುಟ್ಟಿದವರಲ್ಲಿ ಜಗಳ ಎಬ್ಬಿಸುವವನು, ಜಗಳವನ್ನು ಬಿತ್ತುವವನು ಯೆಹೋವನಿಗೆ ಅಸಹ್ಯ ಅಂತೆ. ದೇವರು ಥು ಹೇಳ್ತಾರೆ, ಅಸಹ್ಯ. ಓದಿದರೆ ಎಲ್ಲಿದೆ? ಎಲ್ಲಿದೆ? ಜಾನೋಕ್ತಿ 18ನೇ ಅಧ್ಯಾಯ 13ನೇ ವಚನ ಎಂದು ಹೇಳಿದೆ. ದೇವರ ಭಯವು ಪಾಪವನ್ನು ಏನು ಮಾಡ್ತದೆ? ದ್ವೇಷ ಮಾಡುತ್ತದೆ. ಓಕೆ, ನೆಕ್ಸ್ಟ್ ಒಂದು 18 ತೆಗಿದ್ದೀರಾ? 18 ಅಲ್ಲ, 8. ಯೆಹೋವನ ಭಯವು ಪಾಪದ ದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಆಂಭವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ನೆಕ್ಸ್ಟ್, ಸದ್ಯೋಚನೆಯು, ಸುಜ್ಞಾನವು, ಸಾಮರ್ಥ್ಯವು ನನ್ನಲ್ಲಿವೆ, ವಿವೇಕವು ನಾನೇ. ನೆಕ್ಸ್ಟ್, ನನ್ನ ಸಾಯದ ರಾಜರು ಆಳುವರು, ಅಧಿಪತಿಗಳು ಸಹ ನ್ಯಾಯ ತೀರಿಸುವರು. ನೆಕ್ಸ್ಟ್, ಇದರಲ್ಲಿ ಓದಿ 6ನೇ ಅಧ್ಯಾಯ 6:14 ಓದಿ. 6:14. 13ರಿಂದ ಓದಿ, 12ರಿಂದ ಮೇಲೆ ಫುಲ್ಲು ಓದುವ ಅದನ್ನು. ನೀಚನೂ ದುಷ್ಟನೂ ಆಗಿರುವ ಅವನ ನಡತೆಯನ್ನು ನೋಡು, ಸೊಟ್ಟ ಬಾಯಿಯವನಾಗಿದ್ದಾನೆ. ಎಂಥ ಬಾಯಿ? ನೆಕ್ಸ್ಟ್, ಕಣ್ಣನ್ನು ಮಿಟುಕಿಸ್ತಾನೆ, ಯಾವಾಗಲೂ ಸುಮ್ಮನೆ ಇರುವುದಿಲ್ಲ. ಅಕ್ಕಡಣ್ಯ. ರೈಟ್. ಮುಂದಿನ ಕ್ರಮಣ ಎಂಜವಲ್ಲರು ಮರಟ್ಟು ಕುಕ್ಕುಮಣಿ ಆತಂಡ ಏಳು ಎಂಜಿನ ಅಂದರೆ ಅವನು ಹೇಳುವುದು ಒಂಜಿ ಕೊರಿಯ ಅಂತ. ಕೆಲವ್ರದ್ದು ಏನೇನೋ ಕೋಡ್ ಲ್ಯಾಂಗ್ವೇಜ್, ನಮ್ಗೆ ಎಲ್ಲಿ ಅರ್ಥ ಆಗ್ತದೆ. ಇರಲಿ. ಕಣ್ಣನ್ನು ಮಿಟುಕಿಸ್ತಾನೆ, ಕಾಲಿನಿಂದ ಕೆರೆಯುತ್ತಾನೆ. ಕೆಲವು ಆ್ಯಕ್ಷನ್ಗಳಿವೆ, ಇದರಲ್ಲಿ ತುಂಬ ಆ್ಯಕ್ಷನ್ಗಳಿವೆ. ರೈಟ್. ಕೈಯಲ್ಲಿ ನಮ್ಗೆ ಗೊತ್ತಿಲ್ಲ, ನಾವು ರೀಸೆಂಟ್ಲಿ ಕಲಿತದ್ದು ಅಂದರೆ ಏನು ಅಂತ, ಅದಕ್ಕೆ ಜೀವನಗೋಸ್ಕರ ಕಲಿತದಲ್ಲ. 2 ಬೆರಳು ತೋರಿಸ್ತಾರೆ ಏನು, ಹೀಗೆ ತೋರಿಸ್ತಾರೆ ಏನು, ನಡು ಬೆರಳು ತೋರಿಸ್ತಾರೆ ಏನು, ನಮ್ಗೆ ಗೊತ್ತೇ ಇರಲಿಲ್ಲ ಮೊನ್ನೆವರೆಗೆ. ಓಕೆ, ಕಣ್ಣನ್ನು ಮಿಟುಕಿಸ್ತಾನೆ, ಕಾಲಿನಿಂದ ಕೆರೆಯುತ್ತಾನೆ, ಬೆರಳ ಸನ್ನೆ ಮಾಡುತ್ತಾನೆ. ಅವನ ಮನಸ್ಸಿನಲ್ಲಿರುವುದೇ ದ್ರೋಹವೇ. ಕೇಡನ್ನು ನಿರಂತರ ಕಲ್ಪಿಸ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ. ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು, ಏಳದ ಹಾಗೆ ಪಕ್ಕನೆ ಮುರಿಯಲ್ಪಡುವನು. ನೆಕ್ಸ್ಟ್, ಅವನ ಫ್ಯೂಚರ್. ಇದೆಲ್ಲ ಮಾಡಿದವರಿಗೆ ಥ್ಯಾಂಕ್ ಗಾಡ್ ನೀವು ಯಾರು ಇಲ್ಲಿ ಇಲ್ಲ, ಇರಲಿ. ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು, ಏಳದ ಹಾಗೆ ಪಕ್ಕನೆ ಮುರಿಯಲ್ಪಡುವನು. ನೆಕ್ಸ್ಟ್,
ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯವಾಗಿ ತೋರುತ್ತವೆ. ಯಾವುದೆಂದರೆ ಹೆಮ್ಮೆಯ ಕಣ್ಣು, ಪ್ರೈಡ್, ಸುಳ್ಳಿನ ನಾಲಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಒಡ ಹುಟ್ಟಿದವರಲ್ಲಿ ಅಂದರೆ ಸಹೋದರ ಮಧ್ಯದಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ ಜಗಳದ ಬೀಜವನ್ನು ಬಿತ್ತುವವನು. ಕೆಲವರು ಮನೆಗೆ ಕರ್ಕೊಂಡು ಹೋಗಿ ಬಿತ್ತುತ್ತಾರೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಪವಿತ್ರ ಆತ್ಮನು ಅಂತಹ ಮಾತುಗಳು ಬರುವಾಗ ನಾನು ಪ್ರಾರ್ಥಿಸ್ತೇನೆ, ಈ ಮೆಸೇಜ್ಗಳನ್ನು ನೆನಪಿಗೆ ತರಲಿ ನಿಮಗೆ. ಯಾರ ಮೇಲೆ ಬಿಟರ್ನೆಸ್ ಇಡಬೇಡ್ರಿ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡಿದಾಗ ನಿಮ್ಮ ಸ್ಪಿರಿಟ್ ಆಕ್ಟಿವ್ ಆಗುತ್ತಾನೆ. ಪ್ರೀತಿಯ ವ್ಯಕ್ತಿ ಇದ್ದಾನೆ ನೋಡಿ, ಒಳಗೆ ಹುಟ್ಟಿದ್ದಾನೆ, ಅವನು ಸ್ಟ್ರಾಂಗ್ ಆಗಿ ಹೇಳ್ತಾನೆ, ಯು ಕ್ಯಾನ್ ಕೀಪ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ನಿಮ್ಮನ್ನು ಪ್ರೀತಿಯಲ್ಲಿ ಕಾಪಾಡುತ್ತೀರಿ. ಯಾರು ನಿಮ್ಮ ಬಗ್ಗೆ ಏನು ಮಾತಾಡಿದ್ರು, ಸ್ಟಿಲ್ ಯು ವಿಲ್ ವಾಕ್ ಇನ್ ಲವ್ ಅಂಡ್ ಪ್ರೇ ಫಾರ್ ಹಿಮ್. ನೀವು ಇನ್ನೊಬ್ಬರ ಬಗ್ಗೆ ದ್ವೇಷ ಇಟ್ಟರೆ, ಕಹಿ ಭಾವನೆ ಇಟ್ಟರೆ, ನೀವು ಕೃಪೆಯಿಂದ ಹಿಂಜರಿಯುತ್ತೀರಿ. ಗೊತ್ತಾ ನಿಮಗೆ? ದೇವರ ಕೃಪೆ ನಿಮ್ಮಲ್ಲಿ ವರ್ಕ್ ಆಗುವುದಿಲ್ಲ. ಕೃಪೆಯ ಬಗ್ಗೆ ಮಾತಾಡ್ಬೋದು, ಕೃಪೆಯ ಬಗ್ಗೆ ಮಾತಾಡ್ಬೋದು. ಆ ಬಿಟರ್ನೆಸ್, ಗ್ರಜ್, ಹೇಟ್ರೇಟ್, ಇದೆಲ್ಲ ಎದುರಿಸಬೇಕಾದರೆ ಪವಿತ್ರ ಆತ್ಮನ ವರಗಳಿದ್ದರೆ ಸಾಲದು. ನೀನೆಷ್ಟೇ ಪ್ರವಾದನೆ ಹೊಡೆಯಬಹುದು, ನೀನೆಷ್ಟೇ ನಂಬಿಕೆಯನ್ನು ಹೊಡೆಯಬಹುದು, ಬಟ್ ಯು ಮಸ್ಟ್ ಕೀಪ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ಇಟ್ಸ್ ಅ ಡಿವಿನಿಟಿ, ದ ನೇಚರ್ ಆಫ್ ಗಾಡ್. ಇಟ್ ವಿಲ್ ಬಿಲ್ಡ್ ಯುವರ್ ಸ್ಪಿರಿಟ್. ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ನಿಮ್ಮ ಆ ಮನುಷ್ಯ ಇದ್ದಾನೆ ನೋಡಿ, ಪ್ರೀತಿಯ ದೇವರಿಗೆ ಹುಟ್ಟಿದವನು, ಅವನು ಬಿಲ್ಡ್ ಆಗುತ್ತಾನೆ. ಇದೆಲ್ಲವನು ರೆಸಿಸ್ಟ್ ಮಾಡ್ತಾನೆ. ಹೋಗು. ಇಲ್ಲದೆ ರೆಸಿಸ್ಟ್ ಆಗೋದಿಲ್ಲ. ಇಲ್ಲದೆ ನಿಮ್ಮ ತಲೆಗೆ ಬರುವಂಥದ್ದೆಲ್ಲ ಮಾತಾಡ್ತೀವಿ. ಸೈತಾನ ಯಾರ ಮುಖಾಂತರ ಮಾತಾಡ್ತಾನೆ ಗೊತ್ತಾಗೋದಿಲ್ಲ. ನೀವು ಇಮಿಡಿಯೇಟ್ಲಿ ಡಿಸರ್ವ್ ಮಾಡ್ತೀರಿ. ಯೇಸು ಸ್ವಾಮಿ ಇಮಿಡಿಯೇಟ್ಲಿ ಡಿಸರ್ವ್ ಮಾಡಿದ. ಯೋನ ಮಗನಾದ ಸಿಮೋನ್ನೇ, ಈ ಗುಟ್ಟನ್ನು ನಿನಗೆ ಪ್ರಕಟಿಸಿದ್ದು ನರ ಮನುಷ್ಯರಲ್ಲ, ಪರಲೋಕದ ತಂದೆ. ಸ್ವಲ್ಪ ಹೊತ್ತಿನ ನಂತರ ಯೇಸು ಸ್ವಾಮಿ ತನ್ನ ವಿಷನ್ ಹೇಳಿದ, ದೇವರು ನಿನ್ನನ್ನು ಕಾಪಾಡಲಿ. ಯೇಸು ಸ್ವಾಮಿ ತೊಲಗು ಸೈತಾನ್ನೇ, ಇದು ಮನುಷ್ಯನ ಆಲೋಚನೆ, ದೇವರ ಆಲೋಚನೆ ಅಲ್ಲ. ಹೆಂಗ ಸೈತಾನ ಮಂಡಿ, ನಾನು ಚರ್ಚೆ ಬರಬೇಕು, ನಿನ್ನೊಟ್ಟಿಗೆ ಇನ್ನು ಬರುವುದೇ ಇಲ್ಲ. ಆ ಮೀನುಗಳು ಎಷ್ಟೇ ಇರಲಿ. ಅವನು ಎಷ್ಟು ಸ್ಪೀಡ್ ಮಾತಾಡಿದ ನೋಡಿ, ಅಡ್ವೈಸ್ ಕೊಟ್ಟ ನೋಡಿ, ಅಷ್ಟೇ ಸ್ಪೀಡಲ್ಲಿ ಯೇಸುಸ್ವಾಮಿಯ ಉತ್ತರ ಬಹಳ ಸ್ಪೀಡ್ ಇತ್ತು. ಗುರುವೇ, ನಿನ್ನ ಮಗಳು ಸತ್ತಂತ ಯೇಸು ಆ ಮಾತನ್ನು ಲಕ್ಷ್ಯಕ್ಕೆ ತರದೆ, ಅವನು ಆಡಿದ ಮಾತನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಇಮ್ಮಿಡಿಯೇಟ್ಲಿ ಜೈರಸ್ನ ಬಾಯನ್ನು ಮುಚ್ಚಿ, ನಂಬಿಕೆ ಮಾತ್ರದಲ್ಲಿ ಭಯಪಡಬೇಡ ಅಂದರೆ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡು. ಓದಿದ್ದೀರಾ? ಅವರು ಆಡಿದ ಮಾತನ್ನು ಯೇಸು ಅಂದ, ಆಡಿದ ಮಾತನ್ನು ಲಕ್ಷ್ಯಕ್ಕೆ ತರದೆ ಇಮ್ಮಿಡಿಯೇಟ್ಲಿ, ಯಾಕಂದ್ರೆ ಅಲ್ಲಿ ಜೈರಸ ಕೂಡ ಕೇಳಿದ್ದಾನೆ. ಓದಿರಿ ಅಲ್ಲಿ, ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ಹೇಳಿದ. ಅದರರ್ಥ ಎಷ್ಟು ಸ್ಪೀಡ್ ಯೇಸು ಸ್ವಾಮಿ ರಿಯಾಕ್ಟ್ ಮಾಡಿದ. ಯೇಸು ಸ್ವಾಮಿಗೆ ಒಬ್ಬನ ನೆಗೆಟಿವ್ ಮಾತಿನ ಪರಿಣಾಮ ಗೊತ್ತುಂಟು. ಇವತ್ತು ಅನೇಕರು ಕತ್ತಿ ತಿವಿದಾಗೆ ಮಾತಾಡ್ತಾರಂತೆ. ಹೇಗೆ? ನೆಗೆಟಿವ್ ಮಾತಾಡಿ ಕೊಂದು ಬಿಡ್ತಾರೆ. ಹನ್ನೆರಡನೇ ಅಧ್ಯಾಯ 18ನೇ ವಚನ ಓದಿ, ಜಾನೋಕ್ತಿ 12 ಚಾಪ್ಟರ್ 18 ವರ್ಸ್. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು. ದೇರ್ ಇಸ್ ಒನ್ ಹೂ ಸ್ಪೀಕ್ ಲೈಕ್ piercing of a sword, but the tongue of the wise promotes health. ಆರೋಗ್ಯ. ಒಬ್ಬನು ಮಾತಾಡುವುದರಲ್ಲಿ ನಿಮಗೆ ಆರೋಗ್ಯ ಉಂಟಾಗುತ್ತದೆ. ಒಬ್ಬನು ಮಾತಾಡಿದರೆ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ನೀವು ಸಿಕ್ಕು ಬಿದ್ದದು ನಿಮಗೆ ಗೊತ್ತೇ ಆಗೋದಿಲ್ಲ.
ನಿಮ್ಮ ಒಳಗೆ ಇನ್ನೊಬ್ಬರ ಬಗ್ಗೆ ಕಹಿ ಭಾವನೆ ಬಿಲ್ಡ್ ಆದದ್ದು ಗೊತ್ತೇ ಆಗೋದಿಲ್ಲ. ಇನ್ನೊಬ್ಬರ ಬಗ್ಗೆ ದ್ವೇಷ ಬಂದದ್ದು ಗೊತ್ತಾಗೋದಿಲ್ಲ. ಆ ದ್ವೇಷ ನೀನು ಎಲ್ಲಿ ಹೋಗಬೇಕು ಅಲ್ಲಿ ಹೋಗದಂತೆ ರೀಚ್ ಮಾಡದೆ ನಿನ್ನ ಅಲ್ಲೇ ಕೂತ್ಕೊಳ್ಳಿಸುವಾಗ ಮಾಡ್ತದೆ. ಸೈತಾನಿಗೊಂದು ದೊಡ್ಡ ಏರ್ಪೋರ್ಟ್ ಕಟ್ಟಿ ಕೊಡ್ತಿ, ಯಾವಾಗಲೂ ಅವನ ಥಾಟ್ಸ್ಗಳನ್ನು ಲ್ಯಾಂಡ್ ಮಾಡಲಿಕ್ಕೆ. ಹೇಳ್ತೇನೆ, ಯಾರ ಬಗ್ಗೆ ನೀವು ನೆಗೆಟಿವ್ ಕೇಳಿ ಬಂದಿದ್ದೀರಿ, ಇವತ್ತು ದೇವರ ಸನ್ನಿಧಾನ ಕೂತ್ಕೊಳ್ಳಿ. ತಂದೆ, ನಾನು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ಕ್ರಿಸ್ತನಲ್ಲಿ ನಾನು ಹುಟ್ಟಿದ್ದೇನೆ. ನಾನು ನಿತ್ಯ ಜೀವವನ್ನು ಹೊಂದಿದ್ದೇನೆ. ನನ್ನಲ್ಲಿ ನಿತ್ಯ ಜೀವ ಇದೆ. ನೀನು ನನ್ನನ್ನು ಪ್ರೀತಿ ಮಾಡಿದಂತೆ ಯಾವ ವ್ಯಕ್ತಿ ನಿಮಗೆ ಮುಂದೆ ಬರ್ತಾ ಇದ್ದೇನೆ ಆ ವ್ಯಕ್ತಿಯ ಬಗ್ಗೆ ಹೇಳ್ರಿ, ಆ ಪ್ರೀತಿಸ್ತೇನೆ. ಐ ಲವ್ ಹಿಮ್. ಮೂಮೆಂಟ್ ಯು ಬೈ ಫೇತ್ ಯೂಸ್ ರಿಲೀಸಿಂಗ್, ನಂಬೋರ ಹೊಟ್ಟೆ ಒಳಗಿಂದ ಸಮಾಧಾನದ ಹೊಳೆಗಳು ಹರಿಯುತ್ತವೆ. ಮೂಮೆಂಟ್ ಯು ಪ್ರೇ, ನೀವು ಯಾವಾಗ ಪ್ರೇಯರ್ ಮಾಡ್ತೀರಿ ನಿಮ್ಮ ಒಳಗಿಂದ ಜೀವ ಹರಿಯುತ್ತದೆ. ಫಸ್ಟ್ ಕ್ಲೀನ್ ಆಗೋದು ಯಾವಾಗ? ಒಂದು ತೋಡಲ್ಲಿ ಕಸಗಡ್ಡಿ ಇದೆ, ಒಂದು ತೋಡಲ್ಲಿ ಕಸಗಡ್ಡಿ ಇದೆ. ನೀವು ನೀರು ಬಿಟ್ಟಾಗ ಫಸ್ಟ್ ನೀರು ಹೋಗುವುದಲ್ಲ, ತೋಡು ಕ್ಲೀನ್ ಆಗ್ತದೆ. ಮತ್ತೆ ಅವರ ಖಂಡಕ್ಕೆ ಗದ್ದೆಗೆ ನೀರು ಹೋಗ್ತದೆ, ಜೀವ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಆ ವ್ಯಕ್ತಿಯ ಬಗ್ಗೆ ಏನೋ ಕಸ ಬಂದು ಕೂತ್ಕೊಂಡಿದೆ, ಪ್ರೇಯರ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂದರೆ ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡ್ರಿ. ನಾನು ದೇವರಿಂದ ಹುಟ್ಟಿದವನು, ಇಂತಹ ಕೃಪಣ್ಣನನ್ನು ನಾನು ಪ್ರೀತಿಸ್ತೇನೆ. ಕೃಪಣ್ಣನು ಕರ್ತನ ಚಿತ್ತದ ವಿಷಯದಲ್ಲಿ ಪ್ರವೀಣನಾಗಲಿ, ದೃಢ ಚಿತ್ತನಾಗಲಿ ಪ್ರಾರ್ಥಿಸ್ತೇನೆ. ಐ ಲವ್ ಹಿಮ್. ಮೂಮೆಂಟ್ ನೀನು ಪ್ರಾರ್ಥನೆ ಮಾಡ್ತಿ, ನಿನ್ನ ಒಳಗಿಂದ ಫ್ರೆಶ್ ನೀನು ಆಗ್ತಿ. ಮೊದಲ ಎಲ್ಲ ಥಾಟ್ಗಳು ಕಸಗಳು ರಟ್ಟಿ ಹೋಗ್ತವೆ, ಟಕ ಟಕ ಟಕ. ಇದನ್ನು ಮಾಡದಿದ್ದರೆ ಈ ತಲೆಗೆ ಬರುವ ಕಸ ಕಡ್ಡಿಗಳನ್ನು ರಟ್ಟಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಈಸಿಯಾಗಿ. ನೀನು ಪ್ರೀಚ್ ಮಾಡ್ಬೋದು, ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ. ಪ್ರಾಕ್ಟಿಕಲ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಲವ್ ಇಸ್ ದ ನೇಚರ್, ಡಿವಿನಿಟಿ. ಅದಕ್ಕೆ ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಲ್ಲ. ಡು ನಾಟ್ ಕ್ರೀಪ್ ಗ್ರಜ್. ಕೆಲವರು ಹಗೆತನ ಇಡ್ತಾರೆ. ಬಡ್ಪೂಜೆ 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 ಏನ ಬುಡುಪೂಜೆ ಯಾನ್ ಏರನ್ ತೋಜಾವೆ ಎಂತಿನ ತೋಜವನು ಬರ್ಸ ಬರ್ತಿನ ಮನದಾನಿ ಪಲ್ಲಡ್ ನೀರು ತೋಜವನ. ಎಂತ ತೋರಿಸುವುದು? ಮಳೆ ಬಂದ ನಂತರ ಪಲ್ಲದಲ್ಲಿ ನೀರು ತೋರಿಸುವುದಾ? ಎಂತ ತೋರಿಸುವುದು? ನಾವು ಉಳಿದಿರುವುದೇ ಆತನ ಕೃಪೆಯಲ್ಲಿ, ಎಂತ ತೋರಿಸ್ಲಿಕ್ಕೆ ಆಗ್ತದೆ? ಯಾರ ಮೇಲೆ ಗ್ರಜ್ ಇಟ್ಟರೆ, ಕಹಿ ಭಾವನೆ ಇಟ್ಟರೆ ಪ್ರಾಬ್ಲಮ್ ನಮಗೆ, ಅವರಿಗೆ ಅಲ್ಲ. ನಾನು ವಿಷ ಕುಡಿದರೆ ಅವನು ಸಾಯುವುದಿಲ್ಲ ರೀ, ನಾನೇ ಸಾಯುವುದು. ಡಿಸೆಪ್ಷನ್ ಏನಂತ ಹೇಳಿದ್ರೆ, ನಾನು ಸಾರಿ ಕುಡಿತೀನಿ, ಸಾಯ್ಬೇಕು ಅವನು, ಸಾಯ್ಬೇಕು. ನಾನಲ್ಲ ಪರ್ಪ್ಯಾನ್, ಮೇರೆ ಏತ್ ಪ್ರೀಚ್ ಮಾಡ್ತಿಲ್ಲ ಪರ್ಪ್ಯಾನ್ ಅಂದರೆ ಇವನು ಎಷ್ಟು ಪ್ರೀಚ್ ಮಾಡಲಿ ಅದು ಅವನಿಗೆ ಆಗ್ಬೋದು. ನಾನು ಕುಡಿತೇನೆಪ್ಪ, ಬಿಡುದಿಲ್ಲ ಅವನನ್ನು. ದಿನೇ ದಿನೇ ವೀಕ್ ಆಗೋದು ನೀನು. ಹಲೋ, ಉಪವಾಸ ಪ್ರಾರ್ಥನೆ ಮಾಡಿದ್ದರಿಂದ ಫಸ್ಟ್ ದೇವರು ಬದಲಾಗೋದಿಲ್ಲ. ಉಪವಾಸ ಪ್ರಾರ್ಥನೆ ಮಾಡಿದ್ದರಿಂದ ನಾನು ಬದಲಾಗ್ತೇನೆ. ಈ ಪಾತ್ರೆ ಕ್ಲೀನ್ ಆಗ್ತದೆ. ಪಾತ್ರೆ ಕ್ಲೀನ್ ಆದ ನಂತರ ಯಜಮಾನಿಗೆ ಉಪಯುಕ್ತವಾದ ಪಾತ್ರೆ ಆಗುತ್ತದೆ, ಉತ್ತಮವಾದ ಬಳಕೆಗೆ ಯೋಗ್ಯವಾಗುತ್ತದೆ. ನೀವು ಅಸಡ್ಡೆಯಾದ ಪಾತ್ರೆಗಳಲ್ಲ, ಕುಲಹೀನಾದ ಪಾತ್ರೆಗಳಲ್ಲ, ನೀವು ಬೇಡವಾದ ಪಾತ್ರೆಗಳಲ್ಲ. ಯೇಸು ಕ್ರಿಸ್ತನು ಒಂದೊಂದು ಪಾತ್ರೆಗಳನ್ನು ಆತನು ರಕ್ತ ಕೊಟ್ಟು, ಬೆಳ್ಳಿ ಬಂಗಾರ ಕೊಟ್ಟಲ್ಲ, ತನ್ನ ಪ್ರಾಣ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ನಿಮ್ಮ ಆತ್ಮ ಮಾತ್ರ ಕೊಂಡುಕೊಳ್ಳಲಿಲ್ಲ, ನಿಮ್ಮ ಶರೀರವನ್ನು ಆತನು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ನಮ್ಮ ಆತ್ಮದಲ್ಲಿಯೂ ನಮ್ಮ ದೇಹದಲ್ಲಿಯೂ ಕರ್ತನ ಪ್ರಭಾವವನ್ನು ಪ್ರಕಾಶಿಸಿರಿ ಅಂತ ಬೈಬಲ್. ಹಲೋ, ಇದ್ದೀರಾ ಇಲ್ಲಿ? ಅದಕ್ಕೋಸ್ಕರ ನಾವು ಟಂಗ್ಸಲ್ಲಿ ಮಾತಾಡೋದು, ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಿಮ್ಮ ಇನ್ನರ್ ಮ್ಯಾನ್ ಬಿಲ್ಡ್ ಆಗುತ್ತಾನೆ. ಸ್ವಲ್ಪ ಆಂಪ್ಲಿಫೈಡ್ ವರ್ಷನ್ ಹಾಕಿ,
ಅದೇ 1 chapter 20 verse. ಯೋಧ ಓದಿ, ಆಂಪ್ಲಿಫೈಡ್ ಇದ್ದರೆ ಓದಿ. But you, beloved, build yourself. But you, beloved, Ah. build yourself, founded on the most holy faith. Make progress. Make progress. Rise like an edifice. Rise like an edifice, higher and higher. Praying in the Holy Spirit. Praying in the Holy Spirit. ನೀವೆಲ್ಲಿ ಹೋಗ್ತೀರಿ? ಸ್ಪಿರಿಚುವಲ್ ನೀವು ಬಿಲ್ಡ್ ಆದರೆ ಯು ಗೋಯಿಂಗ್ ಹೈಯರ್ ಅಂಡ್ ಹೈಯರ್. ಮೇಕ್ ಪ್ರೋಗ್ರೆಸ್. ನಿಮ್ಮ ಲೈಫ್ ಪ್ರೋಗ್ರೆಸ್ ಆಗ್ತದೆ, ನಿಮ್ಮ ಲೈಫ್ ಇಂಪ್ರೂವ್ ಆಗುತ್ತದೆ. ನೀವು ಸ್ಪಿರಿಚುವಲಿ ಇಂಪ್ರೂವ್ ಆಗುತ್ತೀರಿ. ಇಲ್ಲ ಅಂದ್ರೆ ಸ್ಕ್ರಿಪ್ಚರ್ ಮಾತ್ರ ಮಾತಾಡೋದು. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದ್ದೇನೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸುವೆ. ನಿಮ್ಮ ಆತ್ಮ ಎದ್ದ ಅಂತ ಹೇಳಿದ್ರೆ ನೀವು ನಿಮ್ಮ ಹೃದಯದಲ್ಲಿ ಗಾನ ಮಾಡುತ್ತೀರಿ. ನಿಮ್ಗೆ ಯಾರನ್ನು ನೋಡುವಾಗ ಎಲ್ಲರೂ ದೇವದೂತರ ಕಾಣ್ತಾರೆ. ಎಲ್ಲರ ವಿಷಯದಲ್ಲಿ ನಿಮಗೆ ಗುಡ್ ಅಭಿಪ್ರಾಯ ಇರುತ್ತದೆ. ನೀವು ರೆಸ್ಟ್ ಮಾಡುತ್ತೀರಿ. ಇವತ್ತು ಎಷ್ಟೋ ಮಂದಿಗೆ ರೆಸ್ಟ್ ಇಲ್ಲ. ಬೆಳಿಗ್ಗೆ ಏಳುವಾಗ ಅತ್ತೆ ಕಾಣ್ತಾರೆ, ಮಲಗುವಾಗ ಸೊಸೆ ಕಾಣ್ತಾರೆ. ರೈಟ್? ಕೆಲವರಿಗೆ ಹೇಳುವಾಗ ಪಾಸ್ಟು ಕಾಣ್ತಾರೆ. ಅವ್ರು ಅಂಚೆ ಇಂಚೆ ಪ್ರೀಚ್ ಮಾಡ್ತೇನೆ, ಎನ್ನ ಬಗ್ಗೆನೇ ಪ್ರೀಚ್ ಮಾಡ್ತೇನೆ. ಇನ್ನ ಬಗ್ಗೆ ದಾಲು ಗೊತ್ತಿಜೆ, ಈ ಬೈದನಾಯಿ ಜಂದಿ ಗೊತ್ತಿಜೆ ಮೂಲಿ. ಬಟ್ ಸೈತಾನಿಗೆ ಮಾತಾಡ್ಲಿಕ್ಕೆ ಏನಾಗಬೇಕು? ವಾಕ್ಯವನ್ನು ನಂಬದ ಹಾಗೆ ಅಲ್ವಾ? ಕೆಲವರು ಆನ್ಲೈನಲ್ಲಿ ಕೇಳ್ತಾರೆ, ಅವರಿಗೆ ಪಕ್ಕ ಗೊತ್ತುಂಟು. ಅವರು ಒಂದೊಂದು ಮಾತನ್ನು ಒಳಗೆ ತೆಗೆದುಕೊಳ್ತಾರೆ. ಎನ್ನ ಗುರ್ತಾನೆ ಇಚ್ಚಿ ಅವ್ರಿಗೆ ಖುಷಿ. ಮೇರೆಗೆ ಎನ್ನ ಗುರ್ತಾನೆ ಇದ್ರು ಕರೆಕ್ಟ್ ಮಾತಾಡೋದಿಲ್ಲ. ಅಂಕಲ್ನ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಬಗ್ಗೆ ಮಾತಾಡ್ತಾರೆ. ಸ್ಪಿರಿಟ್ ಆಫ್ ಗಾಡ್ ಇಸ್ ಸ್ಪೀಕಿಂಗ್. ಅದನ್ನು ಮಾತಾಡುತ್ತಾನೆ. ಅದನ್ನು ಯಾಕೆ ಮಾತಾಡುತ್ತಾನೆ? ನಿಮ್ಮನ್ನು ಹರ್ಟ್ ಮಾಡಲಿಕ್ಕೆ ಅಲ್ಲ, ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಅಲ್ಲ. ಪುಲ್ಪಿಟ್ ಇರುವುದು ಒಬ್ಬ ವ್ಯಕ್ತಿಯನ್ನು ದೊಬ್ಬಲಿಕ್ಕೆ ಅಲ್ಲ, ಪಿಟ್ಟಿನಲ್ಲಿ ಅಂದರೆ ಹೊಂಡದಲ್ಲಿ ಬಿದ್ದವನ್ನು ಎಬ್ಬಿಸಲಿಕ್ಕೆ ಇರುವುದು. ಕ್ರಿಸ್ತನಲ್ಲಿ ಅವನನ್ನು ದೃಢವಾಗಿ ನಿಲ್ಲಿಸಲಿಕ್ಕೆ ಇರುವುದು. ಕ್ರಿಸ್ತನಲ್ಲಿ ಅವರನ್ನು ಪ್ರವೀಣರನ್ನಾಗಿ ಮಾಡಲಿಕ್ಕೆ ಇರುವುದು. ಕ್ರಿಸ್ತನಿಗೋಸ್ಕರ ಅವರು ಒಳ್ಳೆಯ ಪಾತ್ರೆಯಾಗಿ ಶುದ್ಧೀಕರಿಸಲಿಕ್ಕೆ ಇರುವುದು ಫುಲ್ಪಿಟ್. ಆ ಫುಲ್ಪಿಟ್ಟಲ್ಲಿ ಇರುವುದು ಏನೇನು ಕೊಳಕೆ ನೀರು ತುಂಬಿಸಲಿಕ್ಕೆ ಅಲ್ಲ, ಅವರ ಇವರ ಬಗ್ಗೆ ಗ್ರಜ್ಜು ತುಂಬಿಸಲಿಕ್ಕೆ ಅಲ್ಲ, ದ್ವೇಷ ತುಂಬಿಸಲಿಕ್ಕೆ ಅಲ್ಲ. ಒಂದು ವೇಳೆ ಅಂಥದ್ದು ನಿಮಗೆ ಯಾರೋ ಮಾಡಿದರೆ ನಿಮಗೆ ಏನು ಕಲಿಸ್ತಾ ಇದೆ? ಆ ವ್ಯಕ್ತಿಯನ್ನು ಕ್ಷಮಿಸಿ ಅಂತ ಕಲಿಸ್ತದೆ. ಒಳಗೆ ಇಟ್ಕೊಳ್ಬೇಡ್ರಿ ಆ ವ್ಯಕ್ತಿಯನ್ನು, ಅವನನ್ನು ತುಂಬಬೇಡ್ರಿ. ನೀವು ಪವಿತ್ರಾತ್ಮನ ಮಂದಿರ, ಯಾರನ್ನು ತುಂಬಲಿಕ್ಕೆ ದೇವರು ನಿಮ್ಮನ್ನು ಕರೆಯಲಿಲ್ಲ. ಓಕೆ, ನಿಮ್ಮ ಒಳಗಿಂದ ಯಾವಾಗಲೂ ಜೀವಕರವಾದ ಹೊಳೆಗಳು ಹರಿಯಲಿ. ಮೂಮೆಂಟ್ ಯು ಪ್ರೇಯರ್ ಅಂದರೆ ಏನು? ಪ್ರೇಯರ್ ಅಂದರೆ ಅದು ಕೇವಲ ಸೌಂಡ್ ಅಲ್ಲ. ಪ್ರೇಯರ್ ಅಂದರೆ ವಿಜ್ಞಾಪನೆ. ಪ್ರೇಯರ್ ಮಾಡೋದು ಅಂತ ಹೇಳಿದರೆ ಇನ್ನೊಬ್ಬರಿಗೋಸ್ಕರ ನದಿಯನ್ನು ಹರಿಸುವುದು. ಅತಿ ಭೋಜನದ ಮದಣ್ಣಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯ ಭಾರವಾಗಿರಲಾಗಿ ಆ ದಿನವು ಪಕ್ಕನೆ ಉರುಳಿನಂತೆ ನಿಮ್ಮ ಮೇಲೆ ಬರುವುದು. ಮನುಷ್ಯರೆಲ್ಲ, ಭೂನಿವಾಸಿಗಳ ಎಲ್ಲರ ಮೇಲೆ ಬರುವುದು. ಇವೆಲ್ಲವುಗಳಿಂದ ತಪ್ಪಿಸಲು, ಇವೆಲ್ಲ ಬಲೆಗಳಿಂದ ತಪ್ಪಿಸಲು ನೀವು ಮಾಡಬೇಕಾದಲ್ಲೆಲ್ಲವನ್ನು ಮಾಡಿ ಪೂರ್ಣ ಜಯಶಾಲಿಗಳಾಗಿ ನಿಲ್ಲುವಂತೆ ಎಲ್ಲ ಕಾಲದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಎಚ್ಚರವಾಗಿರಿ. ಸಂಡೇ ಅಲ್ಲ, ಎಲ್ಲ ಕಾಲದಲ್ಲಿ, ಎವ್ರಿ ಡೇ, ಎವ್ರಿ ಮೂಮೆಂಟ್. ಬಸ್ಸಲ್ಲಿ ಹೋಗುವಾಗ, ಗಾಡಿಯಲ್ಲಿ ಹೋಗುವಾಗ, ಯಾರ ವಿಷಯದಲ್ಲಿ ನಿಮಗೆ ಗ್ರಜ್ ಬರ್ತದೆ ಇಮ್ಮಿಡಿಯೇಟ್ಲಿ ವಿಜ್ಞಾಪನೆ ಮಾಡಿರಿ. ನಿಮಗೆ ಸರಿ ಕಾಣುವುದಿಲ್ಲ, ಏನೋ ಕೆಟ್ಟ ನ್ಯೂಸ್ ಕೇಳಿದ್ದೀರಿ, ಒಬ್ಬ ಸೇವಕರ ಬಗ್ಗೆ ಕೇಳಿದ್ದೀರಿ, ಅಥವಾ ವಾಟ್ಸಪ್ನಲ್ಲಿ ಕೇಳಿದ್ದೀರಿ, ಅಥವಾ ಸಭೆಯಲ್ಲಿ ಕೇಳಿದ್ದೀರಿ, ಇನ್ನೊಬ್ಬ ವಿಶ್ವಾಸಿ ಜಬರ್ದಸ್ತ್ ಫೋನ್ ಮಾಡಿ ಬಿತ್ತಿದ,
ನೀನು ಇಲ್ಲಿ ಯಾವಾಗಲೂ ಟಕ್ ಹೊರಗೆ ಹಾಕಿರಿ. ನಿಮ್ಗೆ ಇಬ್ಬರಿಗೋಸ್ಕರ ಪ್ರೇಯರ್ ಮಾಡಲಿಕ್ಕೆ ಉಂಟು, ಹೇಳಿದವನಿಗೂ ಮತ್ತೆ ಇನ್ನೊಬ್ಬನ ವಿಷಯದಲ್ಲಿ. ನಿಮಗೆ ಗೊತ್ತಿಲ್ಲ, ನಾವು ಯಾರ್ಯಾರ ಮೇಲೆ ತೀರ್ಪು ಮಾಡುವುದಲ್ಲ. ನಮಗೆ ಗೊತ್ತಿಲ್ಲದೆ ಒಬ್ಬನ ವಿಷಯ, ಒಬ್ಬನ ಆಂತರ್ಯ ನಮಗೆ ಗೊತ್ತಿಲ್ಲದೆ ನಾವು ಸುಮ್ಮನೆ ಒಬ್ಬನ ಬಗ್ಗೆ ತೀರ್ಪು ಮಾಡುವುದಲ್ಲ. ಯಾರದ್ದೋ ಕೇಳಿ ನಾವು ತೀರ್ಪು ಮಾಡುವುದಲ್ಲ. ನಿನಗೆ ಆ ವ್ಯಕ್ತಿ ಪರ್ಸನಲ್ ಗೊತ್ತಿದೆಯಾ? ಪರ್ಸನಲ್ ಗೊತ್ತಿದೆಯಾ? ವೈಯಕ್ತಿಕವಾಗಿ ಆ ವ್ಯಕ್ತಿಯ ಬಗ್ಗೆ ನಿಂಗೆ ಗೊತ್ತಿದೆಯಾ? ಹಲೋ, ಗೊತ್ತಿದೆಯಾ? ಯಾರದ್ದು ಸ್ಟೋರಿ ಕೇಳಿ ನೀನು ಮಾತಾಡ್ತಾ ಇದ್ದೀರಿ, ರೈಟ್? ಯಾರದ್ದು ಸ್ಟೋರಿ ಕೇಳಿ ಆ ವ್ಯಕ್ತಿ ಒಳಗೆ ನೀನು ವಿಷ ತುಂಬಿಸ್ತಾ ಇದ್ದಿ, ಗ್ರಜ್ಜನ್ನು ತುಂಬಿಸ್ತಾ ಇದ್ದಿ ಇನ್ನೊಬ್ಬ ವ್ಯಕ್ತಿಯ ಮುಂದೆ. ನಿನಗೆ ಗೊತ್ತಿಲ್ಲ ಸ್ಪಿರಿಚುವಲಿ ನಿನ್ನನ್ನು ಬ್ಲೈಂಡ್ನೆಸ್ಸಿಗೆ ನಡೀತದಂತ. ಬೈಬಲ್ ತನ್ನ ಸಹೋದರನನ್ನು ದ್ವೇಷಿಸುವವನು ಅವನು ಕತ್ತಲೆಯಲ್ಲಿ ನಡೆಯುತ್ತಾನೆ. ಕತ್ತಲೆ ಅವನ ಕಣ್ಣುಗಳನ್ನು ಕುರುಡು ಮಾಡಿದರಿಂದ ಅವನು ಎಲ್ಲಿ ಹೋಗ್ತಾನೆ ಅವನಿಗೆ ಗೊತ್ತಾಗುವುದಿಲ್ಲ. ಅವನು ಏನು ಪ್ರೀಚ್ ಮಾಡ್ತಾನೆ, ಏನು ಮಾತಾಡ್ತಾನೆ, ಏನು ಪ್ರೇಯರ್ ಮಾಡ್ತಾನೆ, ಪ್ರೇಯರಲ್ಲಿ ನೋ ಡೈರೆಕ್ಷನ್, ನೋ ವಿಷನ್. ಮುಂದೆ ಓನ್ಲಿ ಕತ್ತಲೆ ಕಾಣ್ತಾ ಇದೆ. ಆಹಾರದಲ್ಲಿ ಕತ್ತಲೆ, ದೇಹದಲ್ಲಿ ಕತ್ತಲೆ, ಕುಟುಂಬದಲ್ಲಿ ಕತ್ತಲೆ, ಅವನ ಮನೆಯಲ್ಲಿ ಕತ್ತಲೆ. ಎವ್ರಿಥಿಂಗ್ ಡಾರ್ಕ್ ಡಾರ್ಕ್ ಡಾರ್ಕ್. ಭವಿಷ್ಯದ ವಿಷಯದಲ್ಲಿ ಕತ್ತಲೆ, ಮುಂದೆ ಏನು ಮಾಡೋದು ಅಂತ ಕತ್ತಲೆ, ಬಿಸ್ನೆಸ್ ವಿಷಯದಲ್ಲಿ ಕತ್ತಲೆ, ಏನು ಮಾಡೋದು ಗೊತ್ತಿಲ್ಲ, ಕತ್ತಲೆ. ಕಡೆಗೆ ನಾನು ಆನ್ಲೈನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಕೇಳ್ತೇನೆ, ಎಲ್ಲಿ ಕೇಳಿದ್ರು ಕತ್ತಲೆಯಲ್ಲಿ ಬಿಟ್ಟು ಹೋಗ್ತದೆ. ಕತ್ತಲೆ ಬಿಟ್ಟು ಹೋದರೆ ವಾಕ್ಯ ನಿನ್ನಲ್ಲಿ ಮಾತಾಡುವಾಗ ಮೊದಲು ರೆಸ್ಪಾನ್ಸ್ ಕೊಡು. ಮಾತಾಡುವಾಗ ಡೋಂಟ್ ಕ್ವಶ್ಚನ್. ನಿನ್ನ ಹೃದಯವನ್ನು ಜಾಗೃತೆಯಿಂದ ಕಾಪಾಡಿಕೊ. ಕೀಪ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಏನು ಮಾಡ್ರಿ? ಕಾಪಾಡ್ರಿ. ಕಾಪಾಡಿ, ನಿಮ್ಮನ್ನು ಕಾಪಾಡ್ರಿ. ನಿಮ್ಮ ಪಕ್ಕದವ್ರನ್ನು ಕಾಪಾಡಿ ಅಂತ ಹೇಳಲಿಲ್ಲ, ಸಭೆಯವ್ರನ್ನು ಕಾಪಾಡಿ ಅಂತ ಹೇಳಲಿಲ್ಲ, ನಿಮ್ಮನ್ನು ಕಾಪಾಡ್ರಿ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ. ಪ್ರೀತಿಯ ಗುಣ ಹೇಳು. ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ಹೊಟ್ಟೆಗಿಚ್ಚಿ ಪಡುವುದಿಲ್ಲ, ಪ್ರೀತಿ ಮರ್ಯಾದೆಗೆ ನಡೆಯುವುದಿಲ್ಲ, ಅಪಕಾರ ಮನಸ್ಸು ಇಟ್ಟುಕೊಳ್ಳುವುದಿಲ್ಲ, ಸ್ವಾಭರಾಜ ಹುಡುಕುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅನ್ಯಾಯವನ್ನು ಸಂತೋಷ ಪಡುವುದಿಲ್ಲ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ. ಪ್ರೀತಿ ಯಾವತ್ತೂ ಬಿದ್ದು ಹೋಗುವುದಿಲ್ಲ. ಹೇಳ್ರಿ, ನಾನು ಕೂಡ ಬಿದ್ದು ಹೋಗುವುದೇ ಇಲ್ಲ. ಲವ್ ನೆವರ್ ಫೇಲ್. ಯು ಆರ್ ಬೋರ್ನ್ ಇನ್ ಟು ಲವ್. ನೀನು ಆ ಪ್ರೀತಿಯ ದೇವರಿಗೆ ಪ್ರೀತಿಯ ಮಗನಾಗಿ ಹುಟ್ಟಿದೆ. ನಿನ್ನ ನೇಚರ್ ಏನು ಹೇಳ್ರಿ? ನಾನು ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳವನು. ಇದು ಕ್ರಿಸ್ತನ ಉಪದೇಶ. ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳವನು, ಕ್ರಿಸ್ತನನ್ನ ಹೊಟ್ಟೆಗಿಚ್ಚಿ ಪಡುವುದಿಲ್ಲ. ನಿಮ್ಮ ಒಳಗಿನ ಆ ಪ್ರೀತಿಯ ವ್ಯಕ್ತಿ ಇದ್ದ ನೋಡಿ, ಅವನೆದ್ದು ಮಾತಾಡಲಿ, ಅವನಿಗೆ ಮಾತಾಡಲಿಕ್ಕೆ ಬೇಡಿ. ಕೆಲವರು ಅಂಗಳದಲ್ಲಿ ನಲಿಯುವಾಗ ಹೇಳ್ತಾರೆ, ನಲ್ಪರೆ ಬಿಡಿಯ. ಅದೇ ರೀತಿ ನಿಮ್ಮ ಒಳಗಿನ ಮನುಷ್ಯ ಹೇಳ್ತಾನೆ, ನನಗೆ ಮಾತಾಡ್ಲಿಕ್ಕೆ ಬೇಡ, ನೀನೇ ಮಾತಾಡಬೇಡ. ತುಂಬ ಒಳಗಿನ ಮನುಷ್ಯನಿಗೆ ದಂಬಿಲ್ಲ, ಏನು ಫೀಡೇ ಮಾಡಲಿಲ್ಲ. ಹೊರಗಿನವನಿಗೆ ಫುಲ್ಲು ಊಟ, ಟೈಮ್ ಟು ಟೈಮ್ ಊಟ, ಎಂಥ ಜಿಮ್, ಎಂಥ ಊಟ, ಎಂಥ ನ್ಯೂಟ್ರಿಷನ್. ಇವನಿಗೆ ಒಳಗಿನವನಿಗೆ ಚಪ್ಪೆ ಸೋಡ. ಏನು ತೊಂದರೆ ಇಲ್ಲ. ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಮಾಡಿ ಫಿಟ್ ಇಡಿ ನಿಮ್ಮನ್ನು. ಆದರೆ ಒಳಗಿನ ಮನುಷ್ಯನ ಫಿಟ್ ಇಡ್ತೀರೋ ಅವನೆಲ್ಲವನ್ನು ಹ್ಯಾಂಡಲ್ ಮಾಡ್ತಾನೆ. ಬ್ಲಡ್ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾನೆ, ರೈಟ್? ತಲೆ ಸುತ್ತುವಿಕೆಯನ್ನು ಸುಮ್ಮನೆ ಮಾಡ್ತಾನೆ, ಅವನು ಮಾತಾಡ್ತಾನೆ. ಒಳಗಿನ ಮನುಷ್ಯರಲ್ಲಿ ಗಂಡು ಹೆಣ್ಣೆಂಬ ಭೇದ ಇಲ್ಲ. ಹಲೋ, ಒಳಗಿನಲ್ಲಿ ನಾವೆಲ್ಲರೂ ಕ್ರಿಸ್ತ ಯೇಸುನಲ್ಲಿ ನಂಬಿಕಿಟ್ಟ ನೀವೆಲ್ಲರೂ ಏನಾಗಿದ್ದೀರಿ? ಪುತ್ರಿಯರಾಗಿದ್ದೀರಿ ಅಂತ ಹೇಳಿಲ್ಲ, ನೀವೆಲ್ಲರೂ ಪುತ್ರರಾಗಿದ್ದೀರಿ. ಕಮಾನ್ ಹೇಳ್ರಿ, ಪುತ್ರರಾಗಿದ್ದೀರಿ. ನಾವೆಲ್ಲರೂ ಏನಾಗಿದ್ದೇವೆ? ಪುತ್ರರಾಗಿದ್ದೀರಿ. ಕ್ರಿಸ್ತ ಯೇಸುನಲ್ಲಿ ನೀವೆಲ್ಲರೂ ಒಂದೇ. ಗಲೇಷನ್ 3:28 ವರ್ಸ್. ಗಲಾತ್ಯರಿಗೆ ಬರೆದ, ನೀವೆಲ್ಲರೂ ಕ್ರಿಸ್ತ ಯೇಸು 26 ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಅಲ್ಲಿ ಪುತ್ರಿಯರು ಅಂತ ಉಂಟ? ಪುತ್ರರು. ಹೇಳಿ, ನಾವು ಪುತ್ರನು. ಕೆಲವರಿಗೆ ಹಾಡಲಿಕ್ಕೆ ಆಗುವುದಿಲ್ಲ. ಮಗಳಾಗಿ ನಾನು ನಿನ್ನ ಸನ್ನಿಧಿಯಲ್ಲಿ, ಅವರೇ ಬೇಕಾದ ಲಿರಿಕ್ಸ್ ಅನ್ನು ಚೇಂಜ್ ಮಾಡ್ತಾರೆ. ನ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವತ ಉನ್ನತ ಆತ ನಾಮವೇ ಯೇಸು. ನಾನು ಜಯಶಾಲಿಗಿಂತ ಜಯಶಾಲಿ,
ಯಾರು ನಾನು? ಎಷ್ಟು ಮಂದಿ ಈಗ ಹಾಡಿದಿರಿ ಮಗಳು ನಾನು ಅಂತ? ಮಗಳು ನಿಮ್ಮ ಅಪ್ಪನಿಗೆ, ಶಾರೀರಿಕ ಅಪ್ಪನಿಗೆ. ಯಾರಿಗೆ? ಮೌರಿಸ್ಲೋಬನಿಗೆ ನನ್ನ ಮಗ, ಒಂದು ನನ್ನ ಅಕ್ಕ ಮಗಳು, ಸರಿ ಆಯ್ತು. ಬಟ್ ಆತ್ಮದಲ್ಲಿ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಏನಾಗಿದ್ದೀರಿ? ಪುತ್ರರಾಗಿದ್ದೀರಿ. ನೆಕ್ಸ್ಟ್ ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೆಕ್ಸ್ಟ್ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆ ಎಂದು, ಗಂಡು ಭೇದವಿಲ್ಲ. ಪ್ರೇಸ್ ಗಾಡ್. ಹಾಗಾದ್ರೆ ನಾನಿನ್ನು ಪುರುಷ ಅಂತೇಳಿ ಪುರುಷರ ಆಕ್ಟ್ ಮಾಡಬೇಡಿ. ರೈಟ್. ಬಟ್ ನಿಮಗೆ ಯಾವ ಶರೀರ ಕೊಟ್ಟಿದೆ ನೋಡಿ, ಆ ಶರೀರವನ್ನು ಒಳಗಿನ ಮನುಷ್ಯನ ಮೂಲಕ ಡಿಸಿಪ್ಲಿನ್ ಮಾಡಿ. ಒಳಗಿನ ಶರೀರ ಕೇಳ್ರಿ, ದೇವರ ವಾಕ್ಯ ಹೇಳ್ತದೆ, ಕೇಳು, ನಿಮ್ಮ ಗಂಡಂದಿರಿಗೆ ಅಧೀನರಾಗಿ. ಅಧೀನಾಗು ಆಗು. ಆ ಹೆಣ್ಣಿನ ಶರೀರ ಆದರೆ ಅಧೀನ ಆಗು, ಗಂಡನ ಶರೀರ ಆದರೆ ದಬ್ಬಾಳಿಕೆ ಮಾಡಬೇಡ. ಪ್ರೀತಿ ಮಾಡಲಿಕ್ಕೆ ಹೇಳಿದ್ದಾರೆ, ಪ್ರೀತಿ ಮಾಡು. ಅಷ್ಟೇ, ನಾನು ಪ್ರೀತಿ ಮಾಡುವುದಿಲ್ಲ, ನಿನ್ನ ಪ್ರಾರ್ಥನೆ ಪರಲೋಕ ಕೇಳುವುದಿಲ್ಲ. ನನ್ನ ವಚನ ಅಲ್ಲ, ಬೈಬಲ್ ಹೇಳ್ತದೆ. ಓದಿದ್ದೀರಾ? ಓದಿ 3ನೇ ಅಧ್ಯಾಯ 7ನೇ ವಚನ. ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ಹೇಗೆ ವಿವೇಕದಿಂದ ಹೋಗೆತನ ಮಾಡ್ರಿ. ಹೇಗೆ ವಿವೇಕ? ಮೊನ್ನೆ ಒಂದು ಸ್ಕ್ರಿಪ್ಚರ್ ಓದಿ ಅಲ್ವ, ಅನೇಕ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ, ಅಲ್ಲಿ ಬಿಡುವುದಲ್ಲ. ಅವಳೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು. ಆ ವಚನವನ್ನು ಮಾತಾಡಬೇಕು. ನೀನೇ ಮಾತಾಡೋದಲ್ಲ. ಆ ಪಕ್ಕದ ಮನೆ ಆಂಟಿಯದ್ದು ದೋಸೆ ಎಷ್ಟು ಒಳ್ಳೆ ಆಗ್ತದೆ, ಅವ್ರದ್ದು ಸಾಂಬಾರು ಇಟ್ಟು ಅವರು ಫೋರ್ಕ್ ಮಾಡ್ಬೇಕಾ? ನೀನು ಕಲಿಬೇಕು. ಹೇಳಿರಿ, ಅವರ ದೋಸೆ ಒಳ್ಳೆ ಆಗ್ತದೆ, ಇವರ ಫೋರ್ಕ್ ಒಳ್ಳೆ ಆಗ್ತದೆ, ಇವರ ಚಪಾತಿ ಒಳ್ಳೆ ಆಗ್ತದೆ, ಅವರೆಲ್ಲರಿಗಿಂತ ನಿನ್ನ ಒಂದು ಚಟ್ನಿ ಒಳ್ಳೆದಾಗ್ತದೆ. ಚಟ್ನಿ ಎಲ್ಲ ತಿನ್ಲಿಕ್ಕೆ ಆಗ್ತದ? ಚಟ್ನಿ ಬೇಕಲ್ಲ ದೋಸೆಗೆ. ಅಂದರೆ ವಿವೇಕದಿಂದ ಒಗೆತನ ಮಾಡ್ರಿ. ಅವರು ಜೀವ ವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ. Husband likewise dwell with them with the understanding, giving honor to the wife as to the weaker vessel, and as being heir together of grace of life. ಯಾವ ಕರೆ ನಿನ್ನದಿದೆಯೋ ಆ ಕರೆಗೆ ಆಕೆ ಪಾಲುಗಾರರಾಗಿದ್ದಾಳೆ. ನೀನು ಮದುವೆ ಆದ ನಂತರ ಹೆಂಡತಿ ತನ್ನ ವಿಜನಲ್ಲಿ ಬರುವುದಲ್ಲ, ಗಂಡನ ವಿಜನ್ನಲ್ಲಿ ಆಕೆ ಪಾಲುಗಾರರಾಗಿದ್ದಾಳೆ. ಎಂಥ ಕೃಪೆ ಆತನ ಮೇಲಿದೆ, ಆಕೆ ಪಾಲುಗಾರರಾಗಿದ್ದಾಳೆ. ಹೆಂಡತಿಗೆ ನನ್ನ ಸ್ವಂತ ಬಿಸ್ನೆಸ್ ಮಾಡಿ, ನಿನ್ನ ಗಂಡನ ಬಿಸ್ನೆಸ್ ಅಲ್ಲಿ ನೀನು ಪಾಲುಗಾರರು. If you are a pastor, wife is called, and that calling shareholder. ನಾನು ಮಗನನ್ನು ಮಾತ್ರ ಹೆಂಡತಿನ. ನೀನು ಮಗನನ್ನು ಪ್ರೀತಿಸ್ತಿ, ಅವನ ಹೆಂಡತಿಯನ್ನು ದ್ವೇಷಿಸ್ತಿ ಅಂತ ಹೇಳಿದ್ರೆ ನೀನು ಇಂಡೈರೆಕ್ಟ್ಲಿ ಹೇಟ್ ಮಾಡ್ತಾ ಇದ್ದಿ. ನನಗೆ ತಲೆ ಬೇಕು, ಬಾಡಿ ಬೇಡ. ಚಿಮಟೆ ತೆಗೆದ್ರು ಅಲ್ಲಿಗೆ ತಲೆಗೆ ಹೋಗುವುದು, ಬಾಡಿಗೆ. ಹಾನರ್ ಹಸ್ಬೆಂಡ್ ಅಂಡ್ ವೈಫ್, ದೇ ಆರ್ ಒನ್. ಬೈಬಲ್ ಏನು ಹೇಳ್ತದೆ? ಟುಗೆದರ್ ಆಫ್ ಗ್ರೇಸ್ ಆಫ್ ಲೈಫ್. ಹೇರ್ ನಿಮಗೆ ಯಾವ ಕರೆ ಕೊಟ್ಟಿದೆಯೋ, ಯಾವ ಕೃಪೆ ಕೊಟ್ಟಿದೆಯೋ ಆ ಕೃಪೆಯಲ್ಲಿ ಅವರು ಪಾಲುಗಾರರಾಗಿದ್ದಾರೆ. ಹೀಗೆ ನಡೆದರೆ ಹೇಳ್ರಿ, ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಹೀಗೆ ನಡೆದರೆ ಮಾತ್ರ.
ಕೆಲವು ಪುರುಷರು ಇಲ್ಲಿ ಒಡಬಿಟ್ಟಿರೋ ಬೆಸ್ಟ್ ಜನ ಇಲ್ಲಿ ಹೇಳಿದೆ ಒಡೆದಿಲ್ಲ ಪೂರ ಮರಂಪದ ತಿರ್ತಂಬೆ ಹೇಗೆ ಮಾತಾಡ್ತಾರೆ. ವಾಕ್ಯ ಗೊತ್ತಿಲ್ಲ ಇವರಿಗೆ. ಹೆಂಡತಿ ಮೊಣಕಾಲನ ಕೆಳಗೆ ಅಂತೆ. ಹಬ್ಬ ಬೈಬಲ್ ಆಕೆಗೆ ಮಾನವನ್ನು ಸಲ್ಲಿಸಿರಿ, ಹಾನರ್ ಹರ್. ಅದಕ್ಕೆ ಹೆಣ್ಣು ಮಕ್ಕಳು ಮದುವೆ ಆಗುವಾಗ ವಾಕ್ಯ ಗೊತ್ತಿದ್ದವನೊಟ್ಟಿಗೆ ಮದುವೆ ಆಗಬೇಕು. ವಾಕ್ಯ ಗೊತ್ತಿಲ್ಲದ್ರೆ ಅವನಿನ್ನು ಹಾನರ್ ಮಾಡೋದಿಲ್ಲ, ಮಾನ ತೋರಿಸಲ್ಲ. ಒಡೇದಿ ಕಣ್ಣನೆ ಬಂಡ್ಲೆಕ್ಕ ಕೇಳೋಡು ಪಕ್ಕಡ್ ಬರೋದು ಜಾ ಹೆಂಡತಿಯರೇ ನಿಮ್ಮ ನಿಮ್ಮ ಗಂಡನಿಗೆ ಅದಿರೋದಾಗಿ. ರೈಟ್. ಬೈಬಲ್ ಹೇಳ್ತದೆ, ಮೂರ್ಖನ ಬಾಯಿಯಲ್ಲಿ ಜಾನೋಕ್ತಿಯು ಕುಡುಕನ ಕೈಯಲ್ಲಿ ಮುಳ್ಳುಗೋಲಿದ್ದಾಗೆ ಅಂತೆ. ಅಲ್ಲಿ ಎಲ್ಲಿ ಬೀಜಿಸ್ತಾರಂತ ಗೊತ್ತಿರೋದು ವಾಕ್ಯ ಹಿಡಿದು ಇವತ್ತು. ಅಂದರೆ ವಾಕ್ಯದಲ್ಲಿ ತಿವಿತಾರೆ. ರೈಟ್. ವಾಕ್ಯ ಇನ್ನೊಬ್ಬರಿಗೆ ತಿವಿಸ್ಲಿಕ್ಕೆ ಇರುವುದಲ್ಲ, ಇನ್ನೊಬ್ಬರಿಗೆ ಕಂಫರ್ಟ್ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಜೀವಿಸಲಿಕ್ಕೆ. ವಾಕ್ಯ ಹೇಳಿ ಇನ್ನೊಬ್ಬರನ್ನು ಕೆಳಗೆ ಹಾಕಲಿಕ್ಕೆ ಅಲ್ಲ, ವಾಕ್ಯದಲ್ಲಿ ಇನ್ನೊಬ್ಬರನ್ನು ಕಟ್ಟಲಿಕ್ಕೆ ಇರುವುದು, ಬಿಲ್ಡ್ ಮಾಡಲಿಕ್ಕೆ ಇರೋದು. ವಾಕ್ಯ ನನಗೆ ಏನು ಹೇಳಿದೆ ಅದನ್ನು ನಾನು ಮಾಡಬೇಕು, ಇನ್ನೊಬ್ಬರ ಪಾರ್ಟ್ ನಾನು ನೋಡುವುದಲ್ಲ. ವಾಕ್ಯ ಕೇಳುವಾಗ ಅವರಿಗೆ ಇವರಿರಬೇಕಿತ್ತು, ಅವರಿನ್ನೂ ನನ್ನ ಪಾರ್ಟ್ ಏನು ಅದರಲ್ಲಿ ನನ್ನ ಪಾಲುಗಾರರಾಗ. ಈಗ ಹಸ್ಬೆಂಡ್ ಆಗಿ ನನ್ನ ಪಾರ್ಟ್ ಏನು, ಐ ಮಸ್ಟ್ ಹಾನರ್, ನರಿಷರ್. ಆಕೆಗೆ ಮಾನವನ್ನು ಸಲ್ಲಿಸಬೇಕು. ಆಕೆಗೆ ಎಲ್ಲರ ಮುಂದೆ ಕೆಳಗೆ ಹಾಕಿ ಮಾತಾಡೋದಲ್ಲ, ಕೆಲವೊಂದು ಅಡ್ವೈಸ್ ಕೊಡಲಿಕ್ಕಿದ್ರೆ ಪರ್ಸನಲ್ ಆಗಿ ಮಾತಾಡುವಂಥ, ಆ ಮಕ್ಕಳ ಮುಂದೆ ಕೆಳಗೆ ಹಾಕುವುದಲ್ಲ. ರೈಟ್. ಸಿ, ಮಾನವನ್ನು ಸಲ್ಲಿಸಿ ತಿಳಿಸಿ, ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೇಳ್ರಿ, ಮಾನವನ್ನು ಸಲ್ಲಿಸಿರಿ. ಹೇಳ್ರಿ, ಮಾನವನ್ನು ಸಲ್ಲಿಸಿರಿ. ಪಕ್ಕದವರಿಗೆ ಮಾನವನ್ನು ಸಲ್ಲಿಸಿ. ಪುರುಷರು ಹೇಳ್ರಿ, ಮಾನವನ್ನು ಸಲ್ಲಿಸಿ. ಮದುವೆ ಆಗದವ್ರು ಭಯ ಪಡಬೇಡ್ರಿ, ಪ್ರೊಪೆಟಿಕ್ ಆಗಿಲ್ರಿ, ಮಾನವನ್ನು ಸಲ್ಲಿಸಿ. ರೈಟ್. ಹೇಳ್ರಿ ಪಕ್ಕದವರಿಗೆ ಮಾನವನ್ನು ಸಲ್ಲಿಸಿ. ನೀರಲ್ಲಿ ಹೇಳ. ಅಪ್ಪ ಹೇಳ್ತಾ ಇದ್ದಾನೆ, ಮಗ ಕ್ರಿಸ್ತನ ಬರೋಣ ತಡ ಆಗಿದ್ರೆ ಆ ದಾರಿಯಲ್ಲಿ ಪಾಸಾಗಿ ಹೋಗ್ತಿ. ಬರ್ತದೆ, ಮುಂದೆ ಹೋಗ್ಲಿಕ್ಕಿದೆ ತಾನೆ, ಮಾತಾಡು ಆಯ್ತಾ. ಎನಿ ಟೈಮ್ ಕ್ರಿಸ್ತನ ಬರೋಣ ಬರ್ಬೋದು. ಇರಲಿ, ನಿಮ್ಮ ಪ್ರಾರ್ಥನೆಗೆ ಏನಾಗುವುದಿಲ್ಲ, ಅಡ್ಡಿ ಇರುವುದಿಲ್ಲ. ತನ್ನ ಕುಟುಂಬವನ್ನು ಬಾಧಿಸುವವನಿಗೆ ಗಾಳಿಯೇ ಗಂಟು ಅಂತೆ. ಕುಟುಂಬವನ್ನು ಬಾಧಿಸುವವನಿಗೆ ಗಾಳಿಯ ಗಂಟು, ಎಲ್ಲಿ ಹೋದರೂ ಸಫಲತೆ ಇಲ್ಲ. ಬಿಡ್ತದೆ, ಪತ್ನಿ ಲಾಭವು ರತ್ನ ಲಾಭ ಅಂತೆ. ಹಿ ವಿಲ್ ಫೈಂಡ್ ಎ ವೈಫ್ ಫೈಂಡ್ ಗುಡ್ ಥಿಂಗ್ಸ್ ಆನ್ ಒಬ್ಟೈನ್ ಫೇವರ್ ಫ್ರಮ್ ದ ಲಾರ್ಡ್. ಆತನು ಹೆಚ್ಚಿನ ಕೃಪೆಯನ್ನು ಹೊಂದುತ್ತಾನೆ. ಮೂಮೆಂಟ್ ಒಬ್ಬ ವ್ಯಕ್ತಿ ಮದುವೆ ಆಗ್ತಾನೆ, ಆ ದಿವಸ ಅವನ ಮೇಲೆ ಗ್ರೇಸ್ ವರ್ಗಾವಣೆ ಆಗ್ತದೆ. ಏಂಜಲ್ಸ್ಗಳು ಆ ಮದುವೆಗೆ ಬರುತ್ತವೆ, ಅಸಿಸ್ಟ್ ಮಾಡುತ್ತವೆ. ಇದು ಮದುವೆ ಸೆಮಿನಾರ್ ಅಲ್ಲ, ಉಪವಾಸ ಪ್ರಾರ್ಥನೆಯಲ್ಲಿದೆ ಗೊತ್ತು. ಬಟ್ ವಾಕ್ಯ ಎಲ್ಲ ಪಾತ್ರೆಗಳನ್ನು, ವೆಸಲ್ಗಳನ್ನು ಶುದ್ಧಿ ಮಾಡಿದೆ. ಏನಿಲ್ಲಿದೆ, ವೀಕರ್ ವೆಸಲ್, ಸ್ಟ್ರಾಂಗ್ ವೆಸಲ್, ಎಲ್ಲ ವೆಸಲ್ಗಳು ಕರ್ತನಿಗೆ ಯೋಗ್ಯವಾದ ವೆಸಲ್ಗಳಾಗುತ್ತವೆ, ಪಾತ್ರೆಗಳಾಗುತ್ತವೆ. ಹಲ್ಲೆಲೂಯಾ, ಕಮಾನ್ ಹೇಳ್ರಿ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದ್ದೀರಾ ಇಲ್ಲಿ? ಪ್ರೈಸ್ ದಿ ಲಾರ್ಡ್ ಹೇಳುವಾಗ ಒಳಗಿಂದ ಹೇಳ್ರಿ. ವಾಕ್ಯ ಮಾತಾಡುವಾಗ ನೀವು ವಾಕ್ಯಕ್ಕೆ ಎಡೆ ಕೊಟ್ಟರೆ ಅದು ಇಬ್ಬಾಯಿ ಕತ್ತಿ, ಅದು ನಿಮ್ಮ ಯಾವುದು ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಬಿಟ್ಟು ಕೊಟ್ಟರೆ ಅದೇ ಸರಿ ಮಾಡ್ತದೆ, ಕತ್ತರಿಸಿ ಬಿಡ್ತದೆ. ಆಪರೇಷನ್ ಮಾಡುವಾಗ ಬಾಡಿಯನ್ನು ಯಾರಿಗೆ ಕೊಡ್ತಾರೆ? ಫುಲ್ಲು ಡಾಕ್ಟರ್, ಸರ್ಜನ್ನ ಕೈಯಲ್ಲಿ ಬಿಟ್ಟು ಬಿಡ್ತಾರೆ. ಬಾಡಿ ಫುಲ್ ಫೇತ್ ನಿಮಗೆ. ಅದೇ ರೀತಿ ನಮ್ಮ ಜೀವಿತವನ್ನು ಸರಿ ಮಾಡಲಿಕ್ಕೆ ಕರ್ತನ ಕೈಯಲ್ಲಿ ಬಿಟ್ಟು ಕೊಡಬೇಕು. ನಾವು ಒಂದೊಂದು ಪಾರ್ಟ್ ಹಿಡಿಯುವುದಲ್ಲ. ನೀನು ಏನು ರಿಪೇರಿ ಮಾಡ್ತೀಯೋ ಮಾಡು, ಏನು ಸರ್ಜರಿ ಮಾಡ್ತೀಯೋ ಮಾಡು,
ಐ ಆಮ್ ರೆಡಿ, ವಿಲ್ಲಿಂಗ್ಲಿ ನಿಮ್ಮನ್ನು ನೀವು ಕೊಡಬೇಕು. ಅವನು ಎಲ್ಲಿ ಸರಿ ಮಾಡಲಿಕ್ಕಿದೆ, ಎಲ್ಲಿ ಕತ್ತರಿಸಲಿಕ್ಕಿದೆ, ಎಲ್ಲಿ ಕೊಂಬು ಬಂದಿದೆ, ಎಲ್ಲಿ ಗುಳ್ಳೆ ಬಂದಿದೆ, ಎಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಎಲ್ಲ ಶೇಪ್ ಕೊಟ್ಟು ಬಿಟ್ಟಿದ್ದಾನೆ. ರೈಟ್? ಕೆಲವೊಮ್ಮೆ ಪ್ರೌಡ್ ಇರ್ತದೆ, ಯಾರು ಯಾರು ನಾನು ನಾನು, ಅದೆಲ್ಲ ಹೋಗ್ತದೆ. ಓನ್ಲಿ ನೀನು ನೀನೇ ನೀನೇ ನನ್ನ ಜೀವವು ನೀನೇ, ನನ್ನ ಸತ್ಯವೂ ನೀನೇ, ನನ್ನ ಮಾರ್ಗವೂ ನೀನೇ ಯೇಸುವೇ. ನನ್ನ ಜೀವವು ನೀನೇ. ಕಮಾನ್. ನೀನಿಲ್ಲದೆ ನಾನು ಏನೂ ಇಲ್ಲ, ನಿನ್ನಲ್ಲಿಯೇ ನನಗೆ ಸರ್ವವಯ್ಯ. ಎಲ್ಲ ನಿಂತ್ಕೊಳ್ಳುವ. ಇಲ್ಲದೆ ನಾನು ಏನೂ ಇಲ್ಲ, ನಿನ್ನಲ್ಲಿಯೇ ನನಗೆ ಸರ್ವವಯ್ಯ. ನೀನೇ ನೀನೇ. ಕಮಾನ್. ನೀನೇ ನೀನೇ ಯೇಸುವೇ ನೀನೇ 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 ಯೇಸುವೇ. ನೀ ಸರ್ವಶಕ್ತನು, ನೀ ಮಹೋನ್ನತನು, ನಿನ್ನ ಹಾಗೆ ಯಾರೂ ಇಲ್ಲ. ಕಮಾನ್. ನೀ ಪರಿಶುದ್ಧನು, ನೀ ಅತಿ ಸುಂದರನು, ನಿನ್ನ ಹಾಗೆ ಯಾರು ಇಲ್ಲ. ನೀ ಪರಿಶುದ್ಧನು, ನೀ ಮಹೋನ್ನತನು, ನಿನ್ನ ಹಾಗೆ ಯಾರು ಇಲ್ಲ. ನೀನೇ ನೀನೇ. ಥ್ಯಾಂಕ್ ಯು ಫಾದರ್. ತಂದೆ, ನಮ್ಮ ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ ಆಗಿದ್ದಿ. ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು, ನಾವು ಅಸಡ್ಡೆ ಆದವರಲ್ಲ, ನಾವು ಕುಲಹೀನರಲ್ಲ. ಕರ್ತನೆ, ನಾವು ನಿನ್ನ ಮಕ್ಕಳಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ದೇವರ ಪುತ್ರರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿದ್ದೇವೆ. ಕರ್ತನೆ, ನಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ, ಇನ್ನರ್ ಮ್ಯಾನ್ ಅನ್ನು ಬಿಲ್ಡ್ ಮಾಡುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸ್ತಾ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತಾ, ನಮ್ಮನ್ನು ದೇವರ ಪ್ರೀತಿಯಲ್ಲಿ ನಾವು ಕಾಪಾಡಿ ನಿತ್ಯ ಜೀವವನ್ನು ಎದುರು ನೋಡುವರಾಗಿದ್ದೇವೆ. ಇಟರ್ನಿಟಿಯನ್ನು ನಾವು ನೋಡುವರಾಗಿದ್ದೇವೆ. ಪ್ರೇರೆ, ದೇವರು ನಮ್ಮ ನಿತ್ಯತ್ವಕ್ಕೋಸ್ಕರ ಕರೆದಿದ್ದಾನೆ. ನಿತ್ಯತ್ವದ ಡೆಸ್ಟಿನಿ ಎಲ್ಲಿ ನಾವು ಮೂವ್ ಆಗೋದು ಓನ್ಲಿ ಥ್ರೂ ದ ಲವ್, ನಾಟ್ ವಿತ್ ದ ಗ್ರಜ್ ಅಂಡ್ ಹೇಟ್ರೇಡ್. ದ ಬೈಬಲ್ ಹೇಳ್ತದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಅವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇಲ್ಲ. ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇಲ್ಲ. ಪ್ರೇರೆ, ಯಾರು ನಿಮ್ಮ ಮುಂದೆ ಇದ್ದಾರೆ, ಯಾರ ವಿಷಯದಲ್ಲಿ ನೀವು ವಿಷ ಬೀಜವನ್ನು ಕೇಳಿದ್ದೀರಿ, ಅದು ಯಾರು ನಿಮಗೆ ಹೇಳಿದ್ದಾರೆ, ಅವರ ಬಗ್ಗೆ ಹೇಟ್ ಮಾಡಬೇಡ್ರಿ. ಫಾರ್ಗಿವ್ ದೆಮ್ ಅಂಡ್ ಲವ್ ದೆಮ್. ಲವ್ ದೆಮ್ ಅಂಡ್ ಫಾರ್ಗಿವ್ ದೆಮ್. ಯಾರ ವಿಷಯವಾಗಿ ಕೇಳಿದ್ದೀರಿ ನಿಮಗೆ ಗೊತ್ತಿಲ್ಲ, ಅದು ಸುಳ್ಳಾಗಿರಬಹುದು. ಯಾಕೆ ಲೋಕದ ಅಧಿಪತಿಗೆ ನಿಮ್ಮ ಜೀವಿತದಲ್ಲಿ ಅಧಿಕಾರ ಕೊಡ್ತೀರಿ? ಬೈಬಲ್ ಹೇಳ್ತದೆ, ಸೈತಾನ್ನ ತಂತ್ರೋಪಾಯಗಳನ್ನು ಅರಿಯದವರಲ್ಲ. ಅವನಿಗೆ ಸುಳ್ಳು ಹೇಳಿ ಅವಕಾಶ ಕೊಡಬೇಡ್ರಿ. ಡು ನಾಟ್ ಗಿವ್ ಚಾನ್ಸ್ ಟು ದ ಡೆವಿಲ್. ನೀವು ದೇವರ ಮಂದಿರವಾಗಿದ್ದೀರಿ. ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ನೀವು ಒಳಗಿಂದ ಏಳುವಾಗ ನಿಮ್ಮ ದೇಹದಲ್ಲಿರುವ ಕಾಯಿಲೆಗಳು ಬಿಟ್ಟು ಹೋಗ್ತವೆ, ನಿಮ್ಮ ಬೋನ್ಗಳು ರೆಸ್ಟೋರ್ ಆಗುತ್ತದೆ, ನಿಮ್ಮ ದೇಹ ಆರೋಗ್ಯದಲ್ಲಿ ನಡೆಯುತ್ತದೆ. ಕಮಾನ್, ದೇವರು ಆರೋಗ್ಯವನ್ನು ನಿಮ್ಮ ಒಳಗೆ ಇಟ್ಟಿದ್ದಾನೆ.
ಹೋ 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 ಹೋ. ಆರೋಗ್ಯವು ನಿಮ್ಮ ಆತ್ಮದಲ್ಲಿದೆ, ಆರೋಗ್ಯವು ನಿಮ್ಮ ಲಂಗ್ಸ್ಗಳಲ್ಲಿದೆ, ಆರೋಗ್ಯವು ನಿಮ್ಮ ಹಾರ್ಟ್ ಅಲ್ಲಿದೆ, ಆರೋಗ್ಯವು ನಿಮ್ಮ ಬ್ಲಡ್ ಸೆಲ್ಗಳಲ್ಲಿದೆ, ಬೋನ್ಗಳಲ್ಲಿದೆ, ಬ್ರೈನ್ ಅಲ್ಲಿದೆ. ಹೇಳ್ರಿ, ಯಾವ ಕಾಯಿಲೆಗೆ ನಾನು ಅನುಮತಿ ಕೊಡುವುದಿಲ್ಲ, ಯಾವುದೇ ಅನ್ಫರ್ಗಿವ್ನೆಸ್ಗೆ, ಕ್ಷಮಾಪಣೆ ಇಲ್ಲದ ಸಂಗತಿಗಳನ್ನು ಅನುಮತಿ ಕೊಡುವುದಿಲ್ಲ, ಯಾವುದೇ ದ್ವೇಷಕ್ಕೆ ನಾನು ಅನುಮತಿ ಕೊಡುವುದಿಲ್ಲ. ಐ ಲವ್ ಎವ್ರಿವನ್. ನನಗೆ ಆಗುವುದಿಲ್ಲ ಎಂಬುದು ಯಾರು ಕೂಡ ಇಲ್ಲ. ಯಾರು ಹೇಳ್ಬೇಡ್ರಿ, ನನ್ನನ್ನು ಅವನನ್ನು ನೋಡಿದ್ರೆ ಆಗುದಿಲ್ಲ, ಇವನನ್ನು ನೋಡಿದ್ರೆ ಆಗುದಿಲ್ಲ, ಪಾಸ್ಟರ್ ನಾನು ಸಭೆಗೆ ಬರಬೇಕೆಂದಿದ್ದೆ, ಅವನನ್ನು ನೋಡಿದ್ರೆ ಆಗುದಿಲ್ಲ, ಅದಕ್ಕೋಸ್ಕರ ನಾನು ಬರುವುದಿಲ್ಲ. ಯಾಕೆ ನಿನ್ನ ಮನೆಯಲ್ಲಿ ಸೈತಾನಿಗೆ ಇನ್ವಿಟೇಷನ್ ಕೊಡ್ತೀಯ? ಹೇಳ್ರಿ, ಆ ವ್ಯಕ್ತಿಯನ್ನು ನೋಡುವಾಗ ಕ್ರಿಸ್ತನ ಪ್ರೀತಿ ನನಗೆ ನೆನಪು ಬರುತ್ತದೆ. ಐ ಲವ್ ದಟ್ ಪರ್ಸನ್, ಐ ಫರ್ಗಿವ್ ದಟ್ ಪರ್ಸನ್. ಯಾವಾಗ ನೀವು ಹಾರ್ಟ್ಫುಲಿ ಫರ್ಗಿವ್ ಮಾಡುತ್ತೀರಿ, ಗಾಡ್ ಇಸ್ ವಾಚಿಂಗ್ ಯುವರ್ ಹಾರ್ಟ್. ದೇವರು ಹೇಳ್ತಾರೆ, ನಾನು ಹೊರಗೆ ನೋಡುವವನಲ್ಲ, ನಾನು ಹೃದಯವನ್ನು ನೋಡುವವನು. ಕರ್ತ ನಿಮ್ಮ ಹೃದಯವನ್ನು ನೋಡ್ತಾ ಇದ್ದಾನೆ. ಗಾಡ್ ಇಸ್ ವಾಚಿಂಗ್ ಯುವರ್ ಹಾರ್ಟ್. ನೀನಿಲ್ಲದೆ ನಾನು ಏನು ಇಲ್ಲ, ನಿನ್ನಲ್ಲಿಯೇ ನನಗೆ ಸರ್ವವಯ್ಯ. ನೀನಿಲ್ಲದೆ ನಾನು ಏನು ಇಲ್ಲ, ನಿನ್ನಲ್ಲಿಯೇ ನನಗೆ ಸರ್ವವಯ್ಯ. ನೀನೇ ನೀನೇ ಓಹೋ. ನೀನೇ ಯೇಸುವೇ. ನೀವು ಪರಿಸ್ಥಿತಿಗಳಲ್ಲಿ ಬಿಟರ್ನೆಸ್ ಅಲ್ಲಿ ನಡೆಸಲ್ಪಡುವವರಲ್ಲ, ನೀವು ದೇವರ ಆತ್ಮನಿಂದ ನಡೆಸಲ್ಪಡುವರು. ಯು ವಿಲ್ ರೀಚ್ ದ ಡೆಸ್ಟಿನಿ ವಿಚ್ ಗಾಡ್ ಹಸ್ ಕಾಲ್ಡ್ ಯು. ನೀವು ತಕ್ಕ ಸಮಯದಲ್ಲಿ ಸರಿಯಾದ ಉದ್ದೇಶದೊಂದಿಗೆ ಸರಿಯಾದ ಸ್ಥಳದಲ್ಲಿ ನೀವು ಇರುತ್ತೀರಿ. ನಿಮ್ಮ ಹೆಜ್ಜೆಗಳು ಉಳುಕುವುದಿಲ್ಲ. ನಿಮ್ಮ ನೀವು ಪ್ರೀತಿಯಲ್ಲಿ ಕಾಪಾಡುತ್ತೀರಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೀನಿ, ನಿಮ್ಮ ನಂಬಿಕೆಯನ್ನು ಉಪಯೋಗಿಸಿ ಅನ್ಯ ಭಾಷೆಯಲ್ಲಿ ನೀವು ಮಾತಾಡಿದಾಗ ಪ್ರಿಯರೇ, ನೀವು ದೇವರ ಸಂಗಡ ಮಾತಾಡುತ್ತೀರಿ ಮತ್ತು ನಿಮ್ಮ ಆತ್ಮವನ್ನು ಬಿಲ್ಡ್ ಮಾಡುತ್ತೀರಿ. ನಿಮ್ಮ ಆತ್ಮಿಕ ಮನುಷ್ಯನು ಆಕ್ಟಿವೇಟ್ ಆಗುತ್ತಾನೆ, ನಿಮ್ಮ ಆತ್ಮಿಕ ಮನುಷ್ಯನು ಚುರುಕಾಗುತ್ತಾನೆ, ನಿಮ್ಮ ಆತ್ಮಿಕ ಮನುಷ್ಯ ಪ್ರೋಗ್ರೆಸ್ ಆಗುತ್ತಾನೆ, ನಿಮ್ಮ ಆತ್ಮಿಕ ಮನುಷ್ಯ ಎಡಿಫೈ ಹೈಯರ್ ಅಂಡ್ ಹೈಯರ್. ಥ್ಯಾಂಕ್ ಯು ಫಾದರ್. ತಂದೆ, ಯಾರೆಲ್ಲ ವಾಕ್ಯ ಕೇಳಿದಾರೋ, ಆನ್ಲೈನಲ್ಲಿ ಕೇಳಿದಾರೋ, ಆ ವಾಕ್ಯಗಳು ಅವರು ಕೂತ್ಕೊಳ್ಳುವಾಗ ಹೇಳುವಾಗ ಅವರಿಗೆ ನೆನಪಿಗೆ ಬರಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು. ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ಇವರಿಗೆ ಕನೆಕ್ಟ್ ಆಗಿ ಉತ್ತೇಜನ ಪಡಿಸುವಂಥ ವ್ಯಕ್ತಿಗಳು, ಎಡಿಫೈ ಮಾಡುವ ವ್ಯಕ್ತಿಗಳು, ವೃದ್ಧಿ ಮಾಡುವ ವ್ಯಕ್ತಿಗಳು ಕನೆಕ್ಟ್ ಆಗಲಿ. ಇವರ ನಂಬಿಕೆಯನ್ನು ಕುಗ್ಗಿಸುವಂಥ, ಇವರ ನಂಬಿಕೆಯನ್ನು ಕೆಳಗೆ ಹಾಕುವಂಥ ಎಲ್ಲ ಅನ್ವಾಂಟೆಡ್ ಕನೆಕ್ಷನ್ಗಳನ್ನು ಯೇಸುವಿನ ನಾಮದಲ್ಲಿ ನಾವು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇವೆ. I bless each and every one of you. I bless each and every one. Thank you, Father. ನನ್ನ ಮಾರ್ಗವು ನೀನೇ, ನನ್ನ ಸತ್ಯವೂ ನೀನೇ, ನನ್ನ ಜೀವವೂ ನೀನೇ ಯೇಸುವೇ. ಆತ್ಮದಲ್ಲಿ ಹಾಡುವ, ನನ್ನ ಮಾರ್ಗವು ನೀನೇ, ನನ್ನ ಸತ್ಯವೂ ನೀನೇ, ನನ್ನ ಜೀವವೂ ನೀನೇ ಯೇಸುವೇ. ನೀ ಪರಿಶುದ್ಧನು, ನೀ ಮಹೋನ್ನತನು, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಪರಿಶುದ್ಧನು, Glory. ನೀ ಓಹೋ. ಅತಿ ಸುಂದರನು, ನಿನ್ನ ಹಾಗೆ ಯಾರೂ ಇಲ್ಲ. Come on, worship him. Lift up your hand. ನೀ ಸರ್ವಶಕ್ತನು,
glory, 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 glory to Jesus. Jesus, 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 we thank you, Lord. Oh, oh. ನೀ ಪರಿಶುದ್ಧನು, ನೀ ಅತಿ ಸುಂದರನು, ನಿನ್ನ ಹಾಗೆ ಯಾರೂ ಇಲ್ಲ. ನೀನೇ ನೀನೇ ಓಹೋ ನೀನೇ ನೀನೇ ಯೇಸುವೇ ನೀನೇ ನೀನೇ ಜೀಸಸ್ Thank you, Father. Thank you, Holy Spirit. We overflow with the joy. Overflow with the joy. Come on, Henry, faithfully, I overflow with the joy. Woo! Come on, Henry, I overflow with the joy. Come on, come on, come on. ಹಿಂದೆ ಮುಂದೆ ಇದ್ದವರು faithfully ಹೇಳ್ರಿ, I overflow with the joy. ನಿಮ್ಮ ಶರೀರಕ್ಕೆ ಅನುಮತಿ ಕೊಡಬೇಡ್ರಿ, faithfully ಹೇಳ್ರಿ, I overflow with the joy. ಹಾ ಸಂತೋಷದಿಂದ ರಕ್ಷಣೆಯ ಎಂಬ ಬಾವಿಗಳಿಂದ ಸಲ್ವೇಷನ್ ಜೀವವನ್ನು ಸೇದಿರಿ ಅಂತ ಬೈಬಲ್ ಹೇಳುತ್ತದೆ. ರೋಷಲ ಬ್ರೋಂದಲ ಅಕ್ರೇಶ ಅಕ್ರಾದ ಲುಬೊರೊಬೊ ಶಕಬ ಖದಿಲ ಖದಲ ಖಬ ರೋಮೆ ಖತಿಲ ಖಶ ರೋಮ ಖದಿಲೇರ ಹುರ ಶಾಲ ಖದಿಲಿ ಕಿಮ್ರ ಉಂಗ್ರ ಆಲೆಹೆ ಲಾಶ ಬ್ರಾಂದುಲ ಖಬ ರೋಷಲ ಬ್ರೇಂದಲೆ ಹಾ ರೋಷಲ ಬ್ರೆ. Come on, come on, speak from your spirit. Rosholo brokoma kabala kidolo koba le rosholo brondele ebraha riba la karasha lange rako lake irashana la kara unga lake. Oh oh oh. Thank you, Jesus. Thank you, Jesus. Thank you, Father. ಪ್ರಿಯ, ನೀವು ಒಳಗಿಂದ ಏಳುವಾಗ ನಿಮಗೋಸ್ಕರ ದೇವದೂತರು ಆಕ್ಟಿವೇಟ್ ಆಗುತ್ತಾರೆ. ಅವರು ನಿಮ್ಮ ಮನೆಯ ಸುತ್ತಲೂ, ಮಕ್ಕಳ ಸುತ್ತಲೂ, ನಿಮ್ಮ ವ್ಯವಹಾರದ ಸುತ್ತಲೂ, ನಿಮ್ಮ ಪ್ರಯಾಣದ ಸುತ್ತಲೂ, ನಿಮ್ಮ ವೆಹಿಕಲ್ನ ಸುತ್ತಲೂ ಆಕ್ಟಿವೇಟ್ ಆಗುತ್ತಾರೆ. when you arise in the spirit. ಅದರಿಂದ ಒಳಗೆ ಏಳುವಂಥದ್ದನ್ನು ನಂಬಿಕೆಯಲ್ಲಿ ಸೋಮಾರಿತನ ಮಾಡಬೇಡ್ರಿ. ನಿಮ್ಮ ಫ್ಲಶ್ ನಿಮ್ಮನ್ನು ತಡೆಯದಿರಲಿ, ನಿಮ್ಮ ಶರೀರ ನಿಮ್ಮನ್ನು ತಡೆಯದಿರಲಿ. ಅವರ ಕಡೆ ಅದು ತಡೆಯದಿರಲಿ. Joy of the Lord is our strength. Our ability is from God. Our sufficiency is from God. Our victory is from God. Hey, hey, hey. Lura shakaba kadalom ronde. Likaba shala kedalobro. Rima hamridala. ಪ್ರಿಯರೇ, ಹೊರಗಿನ ಬಗ್ಗೆ ಚಿಂತೆ ಮಾಡಬೇಡ್ರಿ. ಒಳಗೆ ಎದ್ದಾಗ ಹೊರಗೆ ತನ್ನಷ್ಟಕ್ಕೆ ಸರಿಯಾಗ್ತದೆ, ಸರಿಯಾಗುತ್ತದೆ, ಸರಿಯಾಗುತ್ತದೆ. ಪರಿಚಯನೇ ಒಳಗೆ ಸರಿ ಮಾಡು, ಹೊರಗೆ ತನ್ನಷ್ಟಕ್ಕೆ ಸರಿಯಾಗುವುದು. ಯೇಸು ಸ್ವಾಮಿ ಪರಿಚಯರಿಗೆ ಹೇಳಿದ, ಬೋಧಕರಿಗೆ ಹೇಳಿದ, ನೀವು ಪಂಚಪಾತ್ರೆ ಬಟ್ಟಲುಗಳನ್ನು ಹೊರಗೆ ಶುಚಿ ಮಾಡುತ್ತೀರಿ, ಒಳಗೆ ಡಿಸ್ಕರೇಜ್ ನಿಂದ, ನೋವಿನಿಂದ, ಅನ್ಫರ್ಗಿವ್ನೆಸ್ ನಿಂದ ನಾತ ಹಿಡಿತಾ ಇದೆ. ಪರಿಚಯನೇ ಒಳಗೆ ಸರಿ ಮಾಡು, ಹೊರಗೆ ತನ್ನಷ್ಟಕ್ಕೆ ಸರಿ ಆಗುತ್ತದೆ. ಒಳಗೆ ಪವಿತ್ರಾತ್ಮನಿದ್ದಾನೆ. when God arise, enemy will scatter. Oh. Thank you, Lord. Worship you, Father. ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು ನೆಲೆಗೊಂಡೆ,
ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು ನೆಲೆಗೊಂಡೆ, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು ನೆಲೆಗೊಂಡೆವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು ನೆಲೆಗೊಂಡೆವು. ಹಾಲೆಲೂಯಾ, 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 ಹಾಲೆಲೂಯಾ. Glory, hallelujah. Yes, Master, we thank you. Hallelujah. 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 ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು ನೆಲೆಗೊಂಡೆವು, ನಿನ್ನಲ್ಲೇ ನಾವು. ಎಸ್ ಮಾಸ್ಟರ್. ಎಷ್ಟು ಮಂದಿ ನಂಬುತ್ತೀರಿ ನೀವು ಆತನಲ್ಲಿ ನೆಲೆಗೊಂಡಿದ್ದೀರಿ ಅಂತ? ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ಆತನಲ್ಲಿ ನೆಲೆಗೊಳ್ಳುವುದಂದ್ರೆ ನಿಮ್ಮ ಆತ್ಮ born again ಆದ ರಿಯಲ್ ಯು ಆರ್ ಇನ್ ಹಿಮ್. ಹಿ ಈಸ್ ಯುವರ್ ಹೌಸ್, ಹಿ ಈಸ್ ಯುವರ್ ಸೇಫ್ಟಿ ಪ್ಲೇಸ್. ಆತ ನಿಮ್ಮ ಸುರಕ್ಷತೆಯ ಸ್ಥಳ. ಕ್ರಿಸ್ತನಲ್ಲಿ ಎಂಬುದು ಅದು ನಿಮ್ಮ ಇರುವಿಕೆಯ ಸ್ಥಳ, ಆತ್ಮಿಕ ಇರುವಿಕೆಯ ಸ್ಥಳ. ಯಾವಾಗ ನೀವು ಮೆಡಿಟೇಟ್ ಮಾಡುತ್ತೀರಿ, ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ನಿಮಗೆ ಒಳಗಿಂದ ಗ್ರಹಿಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ಒಳಗಿಂದ ಆಲೋಚನಾ ಪರಾಕ್ರಮಗಳು ಹುಟ್ಟುತ್ತವೆ. ಭಯದ ಆಲೋಚನೆಗಳು ಹುಟ್ಟುವುದಿಲ್ಲ, ಆಲೋಚನಾ ಪರಾಕ್ರಮಗಳು ಹುಟ್ಟುತ್ತವೆ. ಆರೋಗ್ಯದ ಆಲೋಚನೆಗಳು ಹುಟ್ಟುತ್ತವೆ. ಸಾಯುವುದಿಲ್ಲ, ಬದುಕುತ್ತೇನೆಂಬ ಆಲೋಚನೆ ಒಳಗಿಂದ ಹುಟ್ಟುತ್ತದೆ. ಮರಣದ ಆಲೋಚನೆ ಹುಟ್ಟುವುದಿಲ್ಲ, ಫೇಲಿಯರ್ ಆಲೋಚನೆ ಹುಟ್ಟುವುದಿಲ್ಲ. ನಿನ್ನ ಒಳಗಿಂದ ನಾನು ಸಾಯುವುದಿಲ್ಲ, ಬದುಕುತ್ತೇನೆ ಎಂಬ ಆಲೋಚನೆ ಕರ್ತನು ಹುಟ್ಟಿಸ್ತಾನೆ. ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ಹೊಸ ಆಲೋಚನೆಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ. ಅಭಿವೃದ್ಧಿ ಆಲೋಚನೆಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ. ಆತ ನಮಗೆ ಕೊಟ್ಟಂತ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ಜ್ಞಾನ ವಿವೇಕದ ಆತ್ಮ, ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. ಯೆಹೋವನ ಭಯವು ಆತನಿಗೆ ಪರಮಳಿಸುವುದು. ನೆಕ್ಸ್ಟ್ ಹೇಳ್ತದೆ, ಅಂತೂ ಕರ್ತನ ಆತ್ಮವು ಅವನಲ್ಲಿ ನೆಲೆಗೊಂಡಿರುವುದು. ಅವನು ಕಣ್ಣಿಗೆ ಕಣ್ಣಂತ ಕಿವಿಗೆ ಬಿದ್ದ ಸುದ್ದಿಯನ್ನು ಆತನು ನಿರ್ಣಯಿಸುವುದಿಲ್ಲ. ಎನಿ ನ್ಯೂಸ್ ಕಮ್, ಹಿ ವಿಲ್ ನೆವರ್ ಡಿಸೈಡ್. ಕಣ್ಣಿಗೆ ಬಿದ್ದದ್ದನ್ನು ಆತನು ಮಾತಾಡುವುದಿಲ್ಲ, ಕಿವಿಗೆ ಬಿದ್ದದನ್ನು ಆತನು ತೀರ್ಮಾನ ಮಾಡುವುದಿಲ್ಲ. ಕಣ್ಣಿಗೆ ಬಿದ್ದದನ್ನು ಏನು ಕಾಣುತ್ತದೆ ಅದನ್ನು ಮಾತಾಡುವುದೇ ಇಲ್ಲ. ಅವನು ಮಾತಾಡುವುದು ಡಿಫರೆಂಟ್. ಹಿ ವಿಲ್ ಸ್ಪೀಕ್ ಡಿಫರೆಂಟ್. ಆಲೋಚನಾ ಪರಾಕ್ರಮಗಳು ನಿಮ್ಮಿಂದ ಒಳಗಿಂದ ಹುಟ್ಟುವುದಾದ್ರೆ, ಯು ವಿಲ್ ಸ್ಪೀಕ್ ಹೆಲ್ತ್ ನಾಟ್ ಸಿಕ್ನೆಸ್. ಯು ವಿಲ್ ಸ್ಪೀಕ್ ಪ್ರಾಸ್ಪರಿಟಿ ನಾಟ್ ಪವರ್ಟಿ. ನೀವು ಯಾವಾಗ ಮಾತಾಡುತ್ತೀರಿ, ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ಆದ್ದರಿಂದ ನಂಬಿದನು, ಆದ್ದರಿಂದ ಮಾತಾಡಿದೆನು. ಮೇ ಬಿ ಯು ಫೀಲ್ ವೀಕ್ನೆಸ್, ಯು ವಿಲ್ ಸೇ ಐ ಆಮ್ ಸ್ಟ್ರಾಂಗ್ ಇನ್ ಕ್ರೈಸ್ಟ್, ಐ ಆಮ್ ಸ್ಟ್ರಾಂಗ್ ಇನ್ ಕ್ರೈಸ್ಟ್. ನಾನು ಕ್ರಿಸ್ತನಲ್ಲಿ ಬಲಾಢ್ಯನಾಗಿದ್ದೇನೆ. ಬೈಬಲ್ ಹೇಳ್ತದೆ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಿ ಸ್ಟ್ರಾಂಗ್, ಡೋಂಟ್ ಬಿ ವೀಕ್, ಬಿ ಸ್ಟ್ರಾಂಗ್.
ಅಷ್ಟೇ, ನನಗೆ ಒಂದು ರೀತಿಯ ವೀಕ್ನೆಸ್ ಆಗ್ತಾ ಇದೆ. ಏನಾದರೂ ವಿಟಮಿನ್ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾ? ನೋ 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 ನೋ, ನಿಮ್ಮ ಸ್ಟ್ರೆಂತ್ ನಿಮ್ಮ ಒಳಗಿದೆ. ಹಲ್ಲೆಲೂಯಾ. ಪವರ್ಫುಲ್ ವಿಟಮಿನ್ ನಿಮ್ಮ ಒಳಗಿದೆ. ಹಲ್ಲೆಲೂಯಾ. ಪವರ್ಫುಲ್ ವಿಟಮಿನ್ ನಿಮ್ಮ ಒಳಗಿದೆ. ಆ ಲೈಫ್ ಅನ್ನು ಹೊರಗೆ ತೆಗಿಲಿಕ್ಕೆ ನೋಡ್ರಿ. ನಿಮ್ಮ ಬಾವಿಯನ್ನು ತೋಡಿ ನೀವು ಯಾರಾದ್ರೂ ಬಾವಿಯನ್ನು ಖಾಲಿ ಬಿಡ್ತೀರಾ? ಆ ಬಾವಿಯ ನೀರನ್ನು ಕೊಡಪನ ಹಾಕಿ ಪಂಪ್ ಹಾಕಿ ಸೇರ್ತೀರಿ. ಅದೇ ರೀತಿ ನಿಮ್ಮ ಒಳಗೆ ಒಂದು ದೊಡ್ಡ ಬಾವಿ ಇದೆ. ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರು. ಕಮನ್ ಹೇಳ್ರಿ, ಆಳವಾದ. ಹಾ 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 ಹಾ, ಕಮನ್ ಹೇಳ್ರಿ, ಆಳವಾದ. ಮೆಡಿಟೇಟ್ ಮಾಡಿ ಹೇಳ್ರಿ, ಆಳವಾದ. ಆಳವಾದ ಬಾವಿಯ ನೀರು. ಆಳವಾದ ಬಾವಿಯ ನೀರು ನಿಮ್ಮ ಒಳಗಿದೆ. ಆಳವಾದ ಬಾವಿಯ ನೀರು ನಿಮ್ಮ ಒಳಗಿದೆ. ಇನ್ಸೈಡ್ ಯುವರ್ ಸ್ಪಿರಿಟ್. ಕಮಾನ್ ಹೇಳ್ರಿ, ಇನ್ಸೈಡ್ ಮೈ ಸ್ಪಿರಿಟ್. ಇನ್ಸೈಡ್ ಮೈ ಸ್ಪಿರಿಟ್. ಡೀಪ್ ವಾಟರ್, ಡೀಪ್ ಹೀಲಿಂಗ್ ರಿವರ್ ನಿಮ್ಮ ಒಳಗಿದೆ. ನಿಮ್ಮ ಒಳಗಿದೆ. ನಿಮ್ಮ ಒಳಗಿದೆ. ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು ನೆಲೆಗೊಂಡೆವು. ನಿನ್ನಲ್ಲೇ ನಾವು, ಗ್ಲೋರಿ, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು ನೆಲೆಗೊಂಡೆವು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ಕೇಳ್ತಾ ಇದ್ದೀರಾ? ನೀವು ವಾಕ್ಯವನ್ನು ಕೇಳಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಅಥವಾ ಬಿಡ್ತಾ ಇದ್ದೀರಾ? ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಈ ಮೆಸೇಜನ್ನು ಮನೆಗೆ ಹೋಗಿ ಪುನಃ ಕೇಳ್ರಿ. ನಾನು ಹೇಳ್ತೇನೆ, ನಿಮಗೆ ಡಿಫ್ರೆಂಟ್ ಲೆವೆಲಲ್ಲಿ ಪುನಃ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಒಮ್ಮೆ ಒಬ್ಬ ದೇವ ಸೇವಕನಿಗೆ ದೇವರು ಮಾತಾಡಿದಂತೆ, ಮಗನೇ, ನೀನು ಏನು ಪ್ರೀಚ್ ಮಾಡ್ತೀಯೋ ಅದು ನೀನೇ ಕೇಳು. ನೀನು ಪ್ರೀಚ್ ಮಾಡಿದ್ದು ನೀನೇ ಕೇಳು. ಅದು ನೀನು ಪ್ರೀಚ್ ಮಾಡಿದಕ್ಕಿಂತ ನೆಕ್ಸ್ಟ್ ಕೇಳುವಾಗ ನಿನಗೆ ಅದು 3 ಪಟ್ಟು ಓಪನ್ ಮಾಡ್ತದೆ. 2 ಪಟ್ಟಲ್ಲ, 3 ಪಟ್ಟು ಓಪನ್ ಮಾಡ್ತದೆ. ಹಾಗೆ ನಿಮಗೆಷ್ಟು ಓಪನ್ ಮಾಡಲಿಕ್ಕಿಲ್ಲ, ಓಪನ್ ಮಾಡ್ತದೆ. ಅಂಟಿಲ್ ನಿಮ್ಮ ಸ್ಪಿರಿಟ್ ಓಪನ್ ಆಗುವ, ಸ್ಪಿರಿಟ್ ಓಪನ್ ಆಗಿ, ಯಾಕಂದ್ರೆ ಅದರಿಂದ ಜೀವಧಾರೆಗಳು ಹೊರಡಬೇಕು, ಲೈಫ್ ಹೊರಡಬೇಕು. ಒಂದು ವೇಳೆ ಲೈಫ್ ಹೊರಡುವುದಿಲ್ಲ ಅಂತ ಹೇಳಿದ್ರೆ ಏನೋ ಕಸಗಡ್ಡಿ ತುಂಬಿದೆ ಒಳಗೆ. ಒಮ್ಮೆ ಹೊರಡಲಿಕ್ಕೆ ಸ್ಟಾರ್ಟ್ ಆಯಿತು, ನೀವು ಆರಾಧನೆಗೆ ಬರುವಾಗ ಫುಲ್ ಎಂಜಾಯ್ ಮಾಡುತ್ತೀರಿ. ನೀವು ಆರಾಧನೆ ಮಾಡುವಾಗ ನಿಮಗೂ ಒಂದು ಸೆನ್ಸ್ ಆಗ್ತದೆ. ಯೇಸು ಸ್ವಾಮಿ ಏನು ಹೇಳಿದ? ಯಾರೋ ನನ್ನನ್ನು ಮುಟ್ಟಿದ್ರು, ಯಾಕೆ? ನನ್ನ ಒಳಗಿಂದ ಶಕ್ತಿ ಹರಿಯಿತು. ನಿಮಗೆ ಫೀಲ್ ಆಗ್ತದೆ ನಿಮ್ಮ ಒಳಗಿಂದ ರಿವರ್ ಹರಿಯುವಂಥದ್ದು. ನಿಮ್ಮ ಒಳಗಿಂದ ಹರಿದೇ ನಿಮ್ಮ ದೇಹಕ್ಕೆ ಫ್ರೆಶ್ನೆಸ್ ತರುವಂಥದ್ದು. ಒಳಗೆ ಕಠಿಣ ಆಯಿತು ಅಂತ ಹೇಳಿದರೆ ಏನೇನೋ ತುಂಬಿಸಿ ಮತ್ತೆ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ನಿಮಗೆ ಯಾರಾದರೂ ಅಲ್ಲಾಡಿಸ್ಬೇಕು. ಹೊಡೀರಿ, ಚಪ್ಪಾಳೆ ಹೊಡೀರಿ, ಅಲ್ಲಾಡಿಸಿ, ಜಂಪ್ ಹಾಕಿರಿ, ಕೈ ಮೇಲೆ ಕೈ ಎತ್ತಿರಿ, ಕಾಲೆತ್ತಿರಿ. ಅದು ಓಲ್ಡ್ ಟೆಸ್ಟಮೆಂಟ್. ನ್ಯೂ ಟೆಸ್ಟಮೆಂಟ್ ನಾವು ಆತ್ಮದಲ್ಲಿ ಆರಾಧನೆ ಮಾಡೋದು. ಹಾಲೆಲೂಯಾ, 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 ಓಹ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀವೀಗ ಎಷ್ಟು ನಿಮಿಷ ನಿಂತೀರಿ? ಮೋರ್ ದೆನ್ 25 ಮಿನಿಟ್ಸ್ ನಿಂತೀರಿ. ನಿಮ್ಗೆ ಗೊತ್ತಾಯ್ತಾ? ನಂತರ ಇನ್ನೂ ಡೀಪಿಗೆ ಹೋದರೆ 3 ಗಂಟೆ ನಿಮಗೆ 3 ನಿಮಿಷ ಆದಾಗೆ ಆಗ್ತದೆ ನಿಂತ್ಕೊಂಡ್ರಿ.
ಇಲ್ಲದೆ ಟೈಮೇ ಓಡೋದಿಲ್ಲ. ವೆನ್ ಯು ಯೀಲ್ಡ್ ಟು ದ ಸ್ಪಿರಿಟ್, ಯಾವಾಗ ನೀವು ಆತ್ಮಕ್ಕೆ, ನಿಮಗೆ ಟೈಮ್ ರಲ್ಮ್ನಿಂದ ಇನ್ನೊಂದು ರಲ್ಮ್ಗೆ ನೀವು ಹೋಗ್ತೀರಿ. ಪ್ರೈಸ್ ಗಾಡ್. ಕೆಲವರು ಪ್ರಾರ್ಥನೆ ಮಾಡಬೇಕು ಅಂತ ಮನಸ್ಸುಂಟು 2 ಗಂಟೆ, ವಾಚ್ ನೋಡುವಾಗ ಅವರ ನಿಮಿಷ 1 ಗಂಟೆ ಆಗಿದೆ ಅಂತ ನೋಡುವಾಗ 3 ನಿಮಿಷ ಆಗುತ್ತೆ. ಕೆಲವರಿಗೆ ವಾಚ್ ನೋಡುವಾಗ ಅವರಿಗೆ 3 ನಿಮಿಷ ಆದಾಗೆ ಆಯಿತು ಅಂತ ಹೇಳ್ತಾರೆ, ಅದು ಗಂಟೆ 1 ಆಯಿತು. ಕೆಲವೊಮ್ಮೆ ಮೆಸೇಜ್ ಕೇಳುವಾಗ ರಿಯಲ್ ಹಾರ್ಟ್ ಓಪನ್ ಇದ್ದವ್ರು ಹೇಳ್ತಾರೆ, ಫಸ್ಟ್ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಯಾವಾಗ ಮುಗೀತು ಅಂತ ಗೊತ್ತಿಲ್ಲ. ಯಾವಾಗ ವೆನ್ ಯು ಆರ್ ಇನ್ ದ ಸ್ಪಿರಿಟ್. ಅದರಿಂದ ಸೆನ್ಸ್ ರಲ್ಮಿಗೆ ಬರಬೇಡ್ರಿ, ಸ್ಪಿರಿಟ್ ರಲ್ಮಿಗೆ ಬನ್ನಿರಿ. ಯು ವಿಲ್ ನೆವರ್ ಬಿ ದ ಸೇಮ್. ಯು ವಿಲ್ ನೆವರ್ ಬಿ ದ ಸೇಮ್. ನೀವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋದು ನಿಮಗೆ ಗೊತ್ತಾಗೋದಿಲ್ಲ. ನಿಮಗೆ ಪ್ರಾರ್ಥನೆ ನಿಲ್ಲಿಸಲಿಕ್ಕೆ ಬೇಡ. ಆ ಡೀಪ್ ರಲ್ಮಿಗೆ ಹೋಗುವಾಗ ಸಮಥಿಂಗ್ ನೀವು ಅನುಭವಿಸ್ತೀರಿ. ಓಕೆ, ಲೆಟ್ಸ್ ಪ್ರೇ. ನಾವು ಇನ್ನೊಂದು ಭಾಗಕ್ಕೆ ಹೋಗುವ ಸಮಯ 9:25 ಆಯಿತು. ಮೊದಲು ನಾವು ಒಂದು ಕಾಣಿಕೆ ತೆಗೆದುಕೊಳ್ಳಿಕ್ಕಿದ್ದೇವೆ.